ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ಬೇಸ್ ಇಂಪ್ರೂವ್ಮೆಂಟ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಾನು ಹಲವಾರು ವರ್ಷಗಳಿಂದ ಬಹಳ ಚಿಂತನೆ ಮಾಡಿದೆ. ವಿಚಾರವನ್ನು ಯಾವ ರೀತಿ ಸ್ಪೀಡ್ ಅಂದರೆ ಈಗ ಕೆಲವೊಂದಕ್ಕೆ ಮೂಲಮಾನ ಅಳತೆ, ಈ ಬೆಳಕಿನ ವೇಗ ಅಂತ ಈ ರೀತಿ ಕರಿತೀರಲ್ಲ ತಾವೆಲ್ಲ, ಅದಕ್ಕಿಂತ ಹೆಚ್ಚಿನ ವೇಗದೊಳಗೆ ವಿಚಾರ ಮಾಡಿದೇನೋ ಅಥವಾ ಅದಕ್ಕಿಂತ ಕಡಿಮೆ ಗೊತ್ತಿಲ್ಲ. ಅಷ್ಟು ಒಂದು 5-10 ವರ್ಷಗಳಿಂದ ವಿಚಾರ ಮಾಡಿದೆ ನಾನು. ಯಾರು ಶ್ರೇಷ್ಠರು ಈ ಟಾಪಿಕ್ನಲ್ಲಿ ನಾನೀಗ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಯಾರು ಶ್ರೇಷ್ಠರಿ, ಎಲ್ಲರೂ ಶ್ರೇಷ್ಠದೇವಿ, ಇದನ್ನೇ ಯಾಕೆ ವಿಡಿಯೋ ಮಾಡಕತ್ತೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಮೇಲೆ ತಮಗೆ ಅದರ ಬಗ್ಗೆ ತೀರ್ಮಾನ ತಾವೇ ಕೈಗೊಳ್ಳುತ್ತೀರಿ. ಸ್ನೇಹಿತರೆ, ನಮ್ಮ ಈ ಬ್ರಹ್ಮಾಂಡದಲ್ಲಿ ಭೂಮಿ ಅಂತಕ್ಕಂಥ ಒಂದು ಗ್ರಹ ಏನಿದೆ ಅಲ್ಲ, ವಿಜ್ಞಾನಿಗಳ ಹೇಳಿದ ಲೆಕ್ಕಾಚಾರದ ಪ್ರಕಾರ ಒಂದು ಕಾಲ್ಪೋ ಸಾಸಿವೆ ಕಾಳನ್ನು ನಾವು ಒಂದು ಕಡೆ ಹಾಕಿದಾಗ ಅದರಲ್ಲಿ ಒಂದು ಸಾಸಿವೆ ಕಾಳು ಎಷ್ಟು ಗಾತ್ರ ಇದೆ ಆ ರೀತಿ ಹುಡುಕಿದಂತೆ ಅಷ್ಟು ಸಣ್ಣ ಒಂದು ಗಾತ್ರದ ಗ್ರಹ ಅಂತ ಅವರು ನಮಗೊಂದು ಪರಿಕಲ್ಪನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ ಮೇಲೆ ಬೇರೆ ಬೇರೆ ಗ್ರಹಗಳಲ್ಲಿ, ನಕ್ಷತ್ರಗಳಲ್ಲಿ ಮಾನವ ಕುಲ, ಪ್ರಾಣಿ, ಪಕ್ಷಿ ಜೀವಿಸಿದ್ದಾವೋ ಇಲ್ಲವೋ ಇನ್ನೂವರೆಗೆ ಯಾರಿಗೂ ತಿಳಿದು ಬಂದಿಲ್ಲ. ಆದರೆ ಸಂಶೋಧನೆ, ಹುಡುಕಾಟ, ಸತತ ಪ್ರಯತ್ನದಲ್ಲಿ ನಮ್ಮ ವಿಜ್ಞಾನಿಗಳು ತಲ್ಲೀನರಾಗಿದ್ದಾರೆ. ಇದಂತೂ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ನಾವು ಬಾಲ್ಯದ ಜೀವನದಲ್ಲಿದ್ದಾಗ ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ವಿಷಯ ಅಂದರೆ ಸೂರ್ಯ ಒಬ್ಬ ದೇವರು, ಸೂರ್ಯ ನಕ್ಷತ್ರ, ಸೂರ್ಯನಿಂದ 8-9 ಗ್ರಹ ಸುತ್ತುತ್ತವೆ, ಅದರಲ್ಲಿ ನಮ್ಮ ಭೂಮಿ ಅನ್ನೋದು ಇಷ್ಟೇ ನಮ್ಮ ಪರಿಕಲ್ಪನೆ ಇತ್ತು. ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅಂತಕ್ಕಂಥ ಜ್ಞಾನೋದಯ ನಮಗೆ ಇದ್ದಿದ್ದಿಲ್ಲ, ವಿಶಾಲವಾದಂಥ ವಿಚಾರ ಇದ್ದಿದ್ದಿಲ್ಲ. ಬರ್ತಾ 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 ನಾವು ಹೆಚ್ಚು ವ್ಯಾಸಂಗ ಮಾಡಿದಂತೆ ನಮಗೆ ಅಂತಹ ಹೊಸ ಹೊಸ ವಿಚಾರಗಳು ಗೋಚರವಾದಾಗ ನಮಗೆ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ನಮ್ಮ ಎಲ್ಲ ಉಳಿವಿಗೆ ಅಳಿವಿಗೆ ಕಾರಣವಾದಂಥ ಒಂದು ಶಕ್ತಿ ಇದೆ ಅನ್ನೋದು ಒಂದು ಪಕ್ಕಾ ನಂಬಿಕೆ, ವಿಶ್ವಾಸ ನಮ್ಮೆಲ್ಲರಿಗೂ ತಿಳಿತಾ ಬಂದಿದ್ದು 100ಕ್ಕೆ 100ರಷ್ಟು ಸತ್ಯವಾದ ವಿಷಯ ಸ್ನೇಹಿತರೆ. ಹೀಗೆ ಈ ರೀತಿ ಇರುವಾಗ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾವು ಎಲ್ಲರೂ ಒಂದೇ ಸಾರಿಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಜೀವಿಸಿಲ್ಲ, ಶಹರಗಳಲ್ಲಿ ಹುಟ್ಟಿ ಬೆಳೆಯಲ್ಲ. ಮೊಟ್ಟ ಮೊದಲನೇದಾಗಿ ಭೂಮಂಡಲದಲ್ಲಿ ಅನಾಗರಿಕತೆಯಿಂದ ನಾಗರಿಕತೆಯೇ ಪ್ರಾರಂಭವಾಗಿದೆ. ಹೌದಾ? ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಪ್ರಯಾಣ ಬೆಳೆಸಿದ್ದೇವೆ, ಅನಾನುಕೂಲತೆಯಿಂದ ಅನುಕೂಲತೆ ಕಡೆಗೆ ನಾವು ಪ್ರಯಾಣ ಬೆಳೆಸಿದ್ದೇವೆ. ಹೌದಾ? ಅಂದರೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಅಂತಕ್ಕಂಥ ಒಂದು ಸಣ್ಣ ರಾಜ್ಯ ತಗೊಳ್ಳಿ, ಇಲ್ಲಿ 35,000-40 ಸಾವಿರ ಹಳ್ಳಿಗಳಿವೆ ಸ್ನೇಹಿತರೆ. ಅಂದರೆ ನೀವೇ ಅದರ ಬಗ್ಗೆ ಯೋಚನೆ ಮಾಡಿ. ನಾವೆಲ್ಲ ಮೊಟ್ಟ ಮೊದಲು ಭೌಗೋಳಿಕವಾಗಿ ಎಲ್ಲ ರೀತಿಯಿಂದ ಬಹಳ ಹಿಂದುಳಿದಂತಹ ಸ್ಥಿತಿಯಲ್ಲಿ ಇದ್ದು, ಒಂದಲ್ಲ ಒಂದು ಕಾಲಕ್ಕೆ ಇದ್ದಂತಹ ಒಂದು ಅನುಭವವನ್ನು ನಮ್ಮ ಹಿರಿಯರೆಲ್ಲ ಅನುಭವಿಸಿದ್ದಾರೆ. ನಾವು ಇಂದಿನ ಪೀಳಿಗೆಗಳು ನಾವು ಬಹಳ ಸುಖ, ಸಂತೋಷ, ಸೌಲಭ್ಯ ಮುಂತಾದವನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಇಂದಿನಿಂದ ಒಂದು 50-100 ವರ್ಷದ ಹಿಂದೆ ನಾವು ಪ್ರಯಾಣ ಮಾಡಿದ್ದರೆ ಆ ಸ್ಥಾನಕ್ಕೆ ನಿಂತು ಯೋಚನೆ ಮಾಡಿದಾಗ ಎಲ್ಲರೂ ನಾವು ಇನ್ನೂ ಹಲವಾರು ಸೌಲಭ್ಯಗಳಿಂದ ವಂಚಿತರು, ಶಿಕ್ಷಣದಿಂದ ವಂಚಿತರು, ಸಾರಿಗೆ ಸಂಪರ್ಕದಿಂದ ವಂಚಿತರು, ಇನ್ನೂ ಹಲವಾರು ರೀತಿಯಿಂದ ನಾವು ವಂಚಿತರೆ. ಈ ರೀತಿ ಇರುವಾಗ ನೋಡಿ, ಈಗ ನಮ್ಮ ತಂದೆಯವರು ಗುಳೇದಗುಡ್ಡ, ಬದಾಮಿ ತಾಲೂಕು ಗುಳೇದಗುಡ್ಡ ಅಂತ ಇತ್ತು ಆ ಕಾಲಕ್ಕೆ, 1950-52 ಅಲ್ಲಿಯವರು. ಅವರ ಹೆಸರು ಶ್ರೀಲಿಂಗಪ್ಪ ಚನ್ನಸಂಗಪ್ಪ ಹುನಗುಂದ್ ತಾಲೂಕಿನವರು. ಮೂಲ ಹಿಂದಿನ ವಂಶಜರು ಏನಿದ್ದಾರಲ್ಲ ಸ್ನೇಹಿತರೆ, ಹುನಗುಂದ್ ತಾಲೂಕಿನವರು. ಬಿಜಾಪುರ ಡಿಸ್ಟಿಕ್ ಬಹಳ ಹಲವಾರು ವರ್ಷಗಳಿಂದ, ಬಹಳ ಹಿಂದೆ ಬರಗಾಲದ ಡಿಸ್ಟಿಕ್ ಸ್ನೇಹಿತರೆ ಅದು. ಅಲ್ಲಿ ಮಳೆ ಬೆಳೆ 5 ವರ್ಷಕ್ಕೊಂದೇ ಸಾರಿ ಮಳೆ ಆಗೋದು, ಹೆಚ್ಚು ಕಡಿಮೆಯಲ್ಲಿ 3-4 ವರ್ಷ ಬರಗಾಲ ಬಿದ್ದು ಬಿಡೋದು. ಅಂತಹ ಕಾಲದಲ್ಲಿ ಅವರು ಜೀವನ ಕಳೆದಂತಹ ಅವರು ಹಿಂದಿನ ವಂಶಜರು ಏನಿದ್ದಾರೆ, ಒಂದು ಕಾಲಕ್ಕೆ ಅಂದರೆ ಬಿಜಾಪುರ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಏನು ಬರಗಾಲವನ್ನು ಅನುಭವಿಸಿದರೆ ಇದ್ದಾರೆ ಆ ಕಾಲಕ್ಕೆ. ಅವರೆಲ್ಲರೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಹುನಗುಂದ್ ವಂಶದವರು ಸಹ ಹುನಗುಂದ್ ತಾಲೂಕಿನಿಂದ ಗುಳೇದಗುಡ್ಡಕ್ಕೆ ವಲಸೆ ಬಂದು ಜೀವನ ಮಾಡಿದರು. ಆವಾಗ ಬಹಳ ಕಷ್ಟದ ಪರಿಸ್ಥಿತಿ ಸ್ನೇಹಿತರೆ. ಯಾವುದೇ ರೀತಿ ಸಾರಿಗೆ ಸಂಪರ್ಕ ಇಲ್ಲ, ಎತ್ತು, ಚಕಡಿ, ಕುದುರೆ, ಟಾಂಗ ಇವೇ ಆಗಿನ ಕಾಲದ ಒಂದು ಸಂಚಾರಿ ಸಂಪರ್ಕ ಮಾಧ್ಯಮಗಳು. ಮತ್ತು ಇವನು ಬಿಟ್ಟರೆ ನಮ್ಗೆ ಬೇರೆ ಏನೂ ಇದ್ದಿರಲಿಲ್ಲ. ಆವಾಗ ಅವರಿಗೆಲ್ಲ ಬಹಳ ಕಷ್ಟದ ಜೀವನ. ಎಂಥ ಪರಿಸ್ಥಿತಿ ಅಂದರೆ ಕುಡಿಯಲಿಕ್ಕೆ ನೀರಿಲ್ಲ,
ತೊಡಲಿಕ್ಕೆ ಬಟ್ಟೆ ಇಲ್ಲ ಸ್ನೇಹಿತರೆ, ನೆನಪಿಡಿ, ತೊಡಲಿಕ್ಕೆ ಬಟ್ಟೆ ಇಲ್ಲ. ನಮ್ಮ ತಂದೆಯವರು ನಮಗೆ ಹೇಳ್ತಾ ಇದ್ರು, ನೇಕಾರ ಜನಕ್ಕೆ ತೊಡಲಿಕ್ಕೆ ಬಟ್ಟೆ ಇದ್ದಿದ್ದಿಲ್ಲ. ಒಂದೇ ಬಟ್ಟೆನ ಒಂದು ವಾರದವರೆಗೆ ಹಾಕೋಬೇಕು ಅವರು, ಮತ್ತು ಅದನ್ನೇ ಹಿಂಡಿ ಅದನ್ನೇ ಬಟ್ಟೆ ಫ್ರೆಶ್ ಮಾಡಿ ಮತ್ತೆ ಒಂದು ವಾರ ಹಾಕೋಬೇಕು. ಕೊರತೆ. ಮತ್ತು ಆ ನಂತರ ಔದ್ಯೋಗಿಕ ಕೊರತೆ, ಉದ್ಯೋಗ ಇಲ್ಲ. ಏನು ಉದ್ಯೋಗ ಮಾಡಿ ನಾವು ಜೀವನವನ್ನು ಸಾಗಿಸ್ತೇವೆ ಅಂತಕ್ಕಂಥದ್ದಿಲ್ಲ. ಹಣಕಾಸಿನ ಸಮಸ್ಯೆ, ಈ ರೀತಿ ಹಲವಾರು ಸಮಸ್ಯೆಗಳ ಮಧ್ಯೆ ಜೀವನ ಕಳೀತಾಯಿತ್ತು. ಆವಾಗ ಜನರೆಲ್ಲರೂ ಯೋಚನೆ ಮಾಡ್ತಾಯಿದ್ರು, ಏನಾದರೂ ಶಿವಪರಮಾತ್ಮನೆ ಹೊಸತನವನ್ನು ಕೊಡು. ಇದೇ ಅರ್ಥ ಸ್ನೇಹಿತರೆ, ಅಜ್ಞಾನದಿಂದ ಅನಾನುಕೂಲತೆಯಿಂದ ಜ್ಞಾನದ ಕಡೆ ಪ್ರಯಾಣ ಬೆಳೆಸಿದ್ವಿ ನಾವೆಲ್ಲ. ಅಂದರೆ ಹೊಸತನ ಅನುಕೂಲ ನಮಗೆ ಬೇಕಾಯಿತು, ಭಗವಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಕತ್ತೀವಿ. ಏನಂತ? ಹೊಸ ನಮ್ಮ ಅನುಕೂಲತೆಗಳ ಸಲುವಾಗಿ ಏನಾದರೂ ಜ್ಞಾನ ಮಾರ್ಗಗಳನ್ನು ತೋರಿಸು ಅಂತೇಳಿ ಎಲ್ಲರ ಮನೆಯಲ್ಲಿ ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರ ಮನೆಯಲ್ಲಿ ದೀಪ ಹಚ್ತಾರೆ. ನೆನಪಿಡಿ, ಯಾಕೆ ಗೊತ್ತಾ? ಇದಕ್ಕಾಗಿಯೇ ಶಕ್ತಿ. ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು ಸ್ನೇಹಿತರೆ ಅವಾಗ, ಹಣಕ್ಕಿಂತ ಗುಣ ದೊಡ್ಡದು, ಗುಣ ನೋಡಿ ಗೆಳೆತನ ಮಾಡು, ಶಕ್ತಿಗಿಂತ ಯುಕ್ತಿ ದೊಡ್ಡದು, ಅಜ್ಞಾನಕ್ಕಿಂತ ಜ್ಞಾನ ದೊಡ್ಡದು ಅಂತ ನನಗೆ ಅವರು ಗೈಡ್ ಮಾಡಿದ್ರು ಅವಾಗ. ಇವತ್ತು ನನ್ನ ವಯಸ್ಸು 24, 25 ವರ್ಷದ ಹಿಂದೆಯೇ ಈ ನೈತಿಕ ಮೌಲ್ಯಗಳನ್ನು ನನಗೆ ಅವರು ಗಮನಕ್ಕೆ ತಂದು ಸ್ನೇಹಿತರೆ. ಅವೇ 4 ಮೌಲ್ಯಗಳನ್ನು ಆಧರಿಸಿಕೊಂಡೆ ನಾನು ಈಗ ಜೀವನದುದ್ದಕ್ಕೂ ಹೊಸತನ ಮತ್ತು ಪ್ರಯಾಣ ಅಭಿವೃದ್ಧಿ ಕಡೆಗೆ ಸಾಗುತ್ತಾ ನಡೆದಿದ್ದೇನೆ. ನೋಡಿ, ಗುಣ ನೋಡಿ ಗೆಳೆತನ ನೋಡಿ ಸ್ನೇಹಿತರೆ. ನೀವು ಎಷ್ಟೋ ಜನ ನೋಡಿದ್ದೀರ, ನೀವು ಸಂಘ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಿರ್ತಾರೆ. ಸಂಘ ದೋಷದಿಂದ ಎಷ್ಟೋ ಜನ ಹಾಳಾದವರು ಇದ್ದಾರೆ. ಅದನ್ನು ಆ ರೀತಿ ಆಗಬೇಡ ಮಗನೇ. ಅದಕ್ಕೆ ಗುಣ ನೋಡಿ ಗೆಳೆತನ ಮಾಡೋದು. ಇದು ನೋಡಿ ಯುಕ್ತಿ ಹೆಂಗಿದೆ, ನೈತಿಕತೆ ಅಲ್ವಾ? ಎಷ್ಟೋ ಜನ ಸಂಘ ದೋಷದಿಂದ ಹಾಳಾಗಿ ನೀವು ನೋಡಿರಿ, ಅವರ ಪರಿಪಾಟಲ ಏನೇನಿವೆ ಅಂತ ನೀವೇ ಯೋಚನೆ ಮಾಡಿ ನೋಡಿ, ಗೊತ್ತಾಗುತ್ತೆ ಅಂಥವ್ರದ್ದು ಏನು ಅನುಭವಿಸ್ತಿರ್ತಾರಂತ. ಅದಕ್ಕಾಗಿ ಈ ನುಡಿ ಮತ್ತು ಭಾಳ ಇಂಪಾರ್ಟೆಂಟು. ಗುಣ ನೋಡಿ ಗೆಳೆತನ ಮಾಡು, ಹಣಕ್ಕಿಂತ ಗುಣ ದೊಡ್ಡದು. ನೋಡಿ ಸ್ನೇಹಿತರೆ, ಎಲ್ಲರೂ ಇವತ್ತು ನಾವು ಹಣದ ಹಿಂದೆ ಬೆನ್ನು ಹತ್ತಿ ಬಿಟ್ಟಿದ್ದೇವೆ. ಹಣ ಅಂದರೆ ಬಾಯಿ ತೆಗಿತಾ ಇದ್ದೇವೆ. ಆದರೆ ಇದು ಸರಿಯಲ್ಲ. ಇದು ಸರಿಯಲ್ಲ ಅಂತಕ್ಕಂಥ ಪರಿಕಲ್ಪನೆ ನನ್ನ ತಂದೆಯಿಂದ ನನಗೆ ಬಂತು. ಹೇಗೆಂದರೆ ನೋಡಿ, ನೀವು ಯಾವುದೋ ಒಂದು ಅಪರಿಚಿತ ಸ್ಥಳಗಳಿಗೆ ಹೋಗಿರ್ತೀರ, ಎಲ್ಲೇ ಒಂದು ನಿಮ್ಗೆ ಏನೋ ಎಲ್ಲೇ ಒಂದು ಕಡೆ ಹೋಗ್ಬೇಕಾಗಿರ್ತೀವಿ ವಿಳಾಸಕ್ಕೆ, ಯಾರನ್ನೂ ಕೇಳ್ತೀರ, ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಯಾವುದೇ ನಿಮ್ಮ ಕಡೆಯಿಂದ ಏನನ್ನೂ ನಿರೀಕ್ಷೆ ಮಾಡದೆ ನಿಷ್ಕಳಂಕ ಮನಸ್ಸಿನಿಂದ ಈ ಕಡೆ ಹೋಗಿ ಅಂತ ವಿಳಾಸ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮ ಹಳ್ಳಿಯಲ್ಲಿ ಎಂಥ ಗುಣವಂತರಂದರೆ ಆ ಮನೆ ಆ ಓಣಿವರೆಗೆ ಹೋಗಿ ನಮ್ಮನ್ನು ಮುಟ್ಟಿಸಿ ತಲುಪಿಸಿ ತೋರಿಸಿ ಬರ್ತಾರೆ. ಇದು ಹೇಳಿ, ಇದೇನು ಹೇಳಿ? ಹಣಕ್ಕಿಂತ ಗುಣ ದೊಡ್ಡದು ಸ್ನೇಹಿತರೆ. ನಾವು ಪ್ರತಿಯೊಬ್ಬರನ್ನು ಹಣದಿಂದಲೇ ವಿಚಾರ ಮಾಡಿ ಪರಿಚಯ ಮಾಡಿಕೊಳ್ತಾ ಸಾಗಿದರೆ ನಮ್ಮ ಅಭಿವೃದ್ಧಿ ಎಂದೂ ಆಗುವುದಿಲ್ಲ ಸ್ನೇಹಿತರೆ. ನಾವು ಏನೇ ಸಲಹೆ ಏನೇ ಸಹಾಯ ಮಾಡುವಾಗ ನಾವು ಫಲಾಪೇಕ್ಷೆ ಇಲ್ಲದೆ ನಿಷ್ಕಳಂಕ ಮನಸ್ಸಿನಿಂದ ನಾವು ಮಾಡಿದ್ದೇ ಆದರೆ ಸಹಜವಾಗಿ ಅದೇ ನಮ್ಮನ್ನು ಅಭಿವೃದ್ಧಿ ಕಡೆ ಒಯ್ತದೆ. ಅದೇ ನಮಗೆ ಹಣ ಸಂಪಾದನೆಗೆ ದಾರಿ ಕೊಡುತ್ತದೆ. ಹಾಗೂ ಅದೇ ನಮಗೆ ಹಲವಾರು ಜನರನ್ನು ಪರಿಚಯ ಮಾಡಿಕೊಡ್ತದೆ. ಅದಕ್ಕಾಗಿ ನಮ್ಮ ತಂದೆಯವರು ಈ ನುಡಿ ಮತ್ತನ್ನು ನನಗೆ ಹೇಳಿದರು, ಏನಂತ? ಹಣಕ್ಕಿಂತ ಗುಣ ದೊಡ್ಡದು, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ಶಕ್ತಿಗಿಂತ ಯುಕ್ತಿದಿರೋದು. ನೋಡಿ ಸ್ನೇಹಿತರೆ, ನಾವು ಸಣ್ಣಂದಿರ್ತ ನೋಡ್ತಾ ಬಂದಿದ್ದೆ. ಪ್ರತಿ ವರ್ಷ ಹಳ್ಳಿಗಳಲ್ಲಿ ಅವಾಗೇನಿತ್ತು, ಕುಸ್ತಿ ಆಡಿಸ್ತಿದ್ರು. ನಿಮ್ಗೆ ಗೊತ್ತಿದೆ, ಕುಸ್ತಿ ವರ್ಷಕ್ಕೊಮ್ಮೆ ಕುಸ್ತಿ. ಬೇರೆ ಬೇರೆ ಹಳ್ಳಿಗಳವರು ಬರೋರು, ಜಾತ್ರಾ ಮಹೋತ್ಸವದಂದು ಕುಸ್ತಿ ಆಡೋರು. ಕುಸ್ತಿ ಆಡಿ ಜಯಿಸಿದರೆ ನಮಗೆ ಸಿಗೋದು ಎಷ್ಟು ಹೇಳಿ ನೋಡೋಣ? ಒಂದು ಬೆಳ್ಳಿ ಪದಕ, ಚಿನ್ನದ ಪದಕ ಇಷ್ಟೇ ಸಿಗೋದು. ಆದರೂ ಸಹ ಕುಸ್ತಿ ಕಣದಲ್ಲಿ ನಾವು ನೋಡಿದಾಗ ಬಹಳ ದಡುವಾದ ವ್ಯಕ್ತಿಯನ್ನು ಸ್ವಲ್ಪ ತೆಳ್ಳಗಿರೋ ವ್ಯಕ್ತಿ ಜೊತೆ ಕುಸ್ತಿ ಬಿಟ್ಟಿದ್ರೆ ಆವತ್ತನೇ ಗೆಲ್ಲಿರ್ತಾನೆ. ದಡುವಾದ ವ್ಯಕ್ತಿಯು ಸೋಲನ್ನು ಅನುಭವಿಸಿರ್ತಾನೆ. ಇದರ ಅರ್ಥ ಏನು? ಶಕ್ತಿಯಲ್ಲಿಯೂ ಯುಕ್ತಿ ತೋರಿಸಿ ಆತ ಗೆದ್ದಿರ್ತಾನೆ. ಇಂಪಾರ್ಟೆಂಟ್ ವಿಷಯ ನಾವು ಗಮನಿಸಬೇಕಾದದ್ದಂದರೆ, ಶಕ್ತಿಯೊಂದಿಗೆ ಯುಕ್ತಿನೇ ಹೆಚ್ಚು ಅಲ್ಲಿ ಕಾರ್ಯ ಮಾಡಿರ್ತದೆ. ಅದಕ್ಕಾಗಿ ಶಕ್ತಿಗಿಂತ ಯುಕ್ತಿ ದೊಡ್ಡದು. ನೋಡಿ, ನಾವು ಯುಕ್ತಿಯಿಂದ ಇವತ್ತು ಒಂದು ದಿನಕ್ಕೆ 1 ಕೋಟಿ ರೂಪಾಯಿ ವೇತನ ಪಡೆಯುವಂಥ ಶ್ರೀಮಂತರನ್ನು ಕಾಣುತ್ತಿದ್ದೇವೆ ಸ್ನೇಹಿತರೆ, ನೆನಪಿಡಿ. ಅದಕ್ಕಾಗಿ ಶಕ್ತಿಗಿಂತ ಯುಕ್ತಿ ದೊಡ್ಡದು ನಮ್ಮ ತಂದೆಯವರು ಹೇಳಿರ್ಬೇಕಂತ ನನಗೆ ಅನ್ನಿಸ್ತದೆ. ಅದು ಸಹ ತಾವು ಸಹ ನೋಡಿ ವಿಚಾರ ಮಾಡಿ ನೋಡಿ, ನಮಗೂ ಅರ್ಥವಾಗುತ್ತದೆ. ಆಮೇಲೆ ಇನ್ನೊಂದು ವಿಷಯ ಹೇಳಿದರು, ಅಜ್ಞಾನಕ್ಕಿಂತ ಜ್ಞಾನ ದೊಡ್ಡದು. ನೋಡಿ, ನಮ್ಮ ಅಜ್ಞಾನವನ್ನು ತೊಲಗಿಸಿಕೊಳ್ಳಲು ನಾವು ಹೊಸತನವನ್ನು ಹುಡುಕಬೇಕು. ಗುರುವಿನ ಗುಲಾಮನಾಗುವ ತನಕ ಸಿಗದನ್ನ ಮುಕ್ತಿ ಅಂತ ಇದಕ್ಕಾಗಿಯೇ ಅವ್ರು ಕರೆದಿರಬಹುದು ಮೊದಲಿನವರು. ನಾವು ಹೊಸತನಕ್ಕೆ ಪ್ರಯತ್ನ ಮಾಡದೆ ಹೊರತು ನಮಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ನಾವು ಪ್ರಯತ್ನ ಮಾಡಬೇಕು, ಸ್ವತಃ ಪ್ರಯತ್ನ ಮಾಡಬೇಕು ಸ್ನೇಹಿತರೆ, ಅಂದಾಗ ಸಾಧ್ಯ ಆಗುತ್ತದೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಪ್ರಯತ್ನ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು ಹೇಳ್ರಿ? ಇಲ್ಲಿ ಬಂತು ನೋಡ್ರಿ ಪಾಯಿಂಟ್, ಮುಖ್ಯವಾದ ಪಾಯಿಂಟ್. ಈ ಸಮಾಜದಲ್ಲಿ ಯಾರೋ ಒಬ್ಬರು
ಅತ್ಯಂತ ಕಷ್ಟಕರ ರೀತಿಯಿಂದ ಅನುಭವಗಳನ್ನು ಅನುಭವಿಸಿ ಅವುಗಳನ್ನು ಲಿಖಿತವಾಗಿ ಬರೆದಿಟ್ಟಿರ್ತಾರೆ. ನೋಡ್ರಿ ಸ್ನೇಹಿತರೆ, ಕೆಲವೊಬ್ಬರಿಗೆ ಮಂತ್ರಶಕ್ತಿ ಅಥವಾ ದೈವಿ ಪೂಜೆಯಿಂದ ದೇವರೇ ಅನುಗ್ರಹ ಮಾಡಿ ಅವರಿಗೆ ಈ ಪುಸ್ತಕ ಬರೆಯಲು ಒಂದು ಪ್ರೇರಣೆ ಮಾಡಿರ್ತಾರೆ ಕನಸಿನಲ್ಲಿ. ಉದಾಹರಣೆಗೆ ಕನಕದಾಸರು, ವೇದವ್ಯಾಸ, ಇಂಥ ಕೆಲವೊಬ್ಬರು ಅವರು ದೈವಿ ಶಕ್ತಿಯಿಂದ ಪುಸ್ತಕ ರಚಿಸಿಟ್ಟೋದ್ರು, ಅವರು ಶ್ರೇಷ್ಠರು, ಗೊತ್ತಾಯ್ತಾ. ಇನ್ನು ಕೆಲವೊಬ್ಬರು ತಮ್ಮ ಅನುಭವಗಳಿಂದ ಪುಸ್ತಕಗಳ ರಚನೆ ಮಾಡಿದರು. ಅವು ಪುಸ್ತಕಗಳು ಯಾವುದೇ ರೀತಿ ಇರಬಹುದು ಸ್ನೇಹಿತರೆ, ಸಾಹಿತ್ಯಾತ್ಮಕವಾಗಿರ್ಬೋದು, ಕ್ರೀಡಾತ್ಮಕವಾಗಿರ್ಬೋದು, ಪಾಕಶಾಸ್ತ್ರ ಅಂತ ಇರ್ಬೋದು. ಈಗ ದೇಶದ ಮತ್ತು ರಾಜರ ಕಾಲದಲ್ಲಿ ಏನಿತ್ತು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಪದ್ಧತಿಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಮತ್ತು ಕೆಲವೊಬ್ಬರು ದೈವಶಕ್ತಿ ಇದ್ದಂಥವರು ವೇದವ್ಯಾಸರು ಮತ್ತು ಈ ವಾಲ್ಮೀಕಿ ಇವರಂತೂ ರಾಮಾಯಣ ಮಹಾಭಾರತ ಬರೆದಿಟ್ಟು ಹೋಗಿದ್ದಾರೆ. ಕೆಲವೊಬ್ಬರು ಭಗವದ್ಗೀತೆ ಬರೆದಿಟ್ಟು ಹೋಗಿದ್ದಾರೆ. ಇವೆಲ್ಲ ಏನು ಹೇಳಿ ಇಲ್ಲಿ ಶ್ರೇಷ್ಠರು. ಪ್ರತಿಯೊಂದು ದೇಶದ ಪ್ರತಿಯೊಂದು ಅಲ್ಲಿಯ ಪ್ರಾಂತ್ಯಗಳಿಗೆ ಎಲ್ಲರ ಅಭಿವೃದ್ಧಿಗಾಗಿ ಮುಖ್ಯವಾಗಿ ಬೇಕಾದವರು ಯಾರು ಹೇಳಿ ಸ್ನೇಹಿತರೆ? ಲೇಖಕರು, ಬರಹಗಾರರೇ ಶ್ರೇಷ್ಠರು, ಗೊತ್ತಾಯ್ತಾ. ಈ ಇಡೀ ಬ್ರಹ್ಮಾಂಡದ ಭೂಮಂಡಲದಲ್ಲಿ 190ಕ್ಕಿಂತ ಹೆಚ್ಚು ದೇಶಗಳಿವೆ ಎಂದರೂ 190 ದೇಶಗಳಲ್ಲಿಯೂ ಸಹ ಅಲ್ಲಿ ಇರ್ತಕ್ಕಂಥ ಬರಹಗಾರರು ಮತ್ತು ಲೇಖಕರು ದೈವಿಶಕ್ತಿ ಉಳ್ಳವರು. ಅವರ ಮಾಹಿತಿ ಮಾರ್ಗದರ್ಶನದ ಆಧಾರದ ಮೇಲೆಯೇ ಪ್ರತಿಯೊಬ್ಬರ ಪ್ರಗತಿಯಾಗಿದೆ. ಆದ್ದರಿಂದ ನಾನು ತಮಗೆ ಹೇಳೋದು ಸ್ನೇಹಿತರೆ, ಶ್ರೇಷ್ಠರು ಯಾರು? ಲೇಖಕರು ಮತ್ತು ಬರಹಗಾರರೇ ಶ್ರೇಷ್ಠರು. ನೆನಪಿಡಿ, ನಾವೀಗ ಶಿಕ್ಷಕರ ಆಚರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಗೊತ್ತಾಯ್ತಾ. ಶಿಕ್ಷಕರು ದೀಪದಿಂದ ದೀಪ ಹಚ್ಚುವ ಸೂತ್ರಧಾರಿಗಳು, ಮತ್ತು ವಿದ್ಯಾರ್ಥಿಗಳು ನಾವು ಅದನ್ನು ಕಲಿತು ಜ್ಞಾನಾರ್ಜನೆ ಹೊಂದಿ ನಾವು ಪಾತ್ರಧಾರಿಗಳು. ಇದು ಮಾತನ್ನು ಶಿಕ್ಷಕರಿಗಿಂತಲೂ ದೊಡ್ಡ ಪ್ರಚಂಡ ಪ್ರಕಾಶಮಾನದ ದಿವ್ಯ ಪ್ರಭೆ ಹೊಂದಿರತಕ್ಕಂತಹ ಮೂಲ ಶ್ರೇಷ್ಠ ಗುರುಗಳು ಅಥವಾ ಲೇಖಕರು ಎರಡೂ ಸ್ಥಾನವನ್ನು ಅಲಂಕರಿಸಿರುವವರೆಂದರೆ ಲೇಖಕರು ಮತ್ತು ಬರಹಗಾರರು. ನೆನಪಿಡಿ ಸ್ನೇಹಿತರೆ, ಅವರಿಲ್ಲದೆ ಯಾವ ಕಾರ್ಯವೂ ಸಾಧ್ಯವಿಲ್ಲ, ಯಾವ ದೇಶವೂ ಅಭಿವೃದ್ಧಿ ಆಗುವುದಿಲ್ಲ. ಉದಾಹರಣೆ, ಯಾವ ರಂಗವೂ ಅಭಿವೃದ್ಧಿ ಆಗೋದಿಲ್ಲ. ನೆನಪಿಡಿ, ಈ ಸೈನ್ಸ್ ತೊಳಿ, ನೀವು ವಿಜ್ಞಾನದಲ್ಲಿ ನೀವು ಸ್ಟಡಿ ಮಾಡೋಕ್ಕೆ ವಿದ್ಯಾರ್ಥಿಗಳಾಗಿ ಹೋಗುತ್ತೀರಿ, ಅಲ್ಲಿ ಗುರುಗಳು ಇರ್ತಾರೆ. ಗುರುಗಳು ಯಾವ ಪುಸ್ತಕ ಸ್ಟಡಿ ಮಾಡ್ತಿರ್ತಾರೆ? ಲೇಖಕರು ಬರೆದಿರೋದು, ಅಲ್ಲಿ ಹಿಂದೆ ಒಬ್ಬರು ಆ ಥರ ಇರಲೇಬೇಕಲ್ಲ. ಅದೇ ರೀತಿ ಟೆಕ್ನಾಲಜಿಯಲ್ಲಿ ತೊಗೊಳ್ಳಿ, ನಾವು ತಾಂತ್ರಿಕತೆಯಲ್ಲಿ ಅಲ್ಲಿಯೂ ಸಹ ನೀವು ITI ತೊಗೊಂಡಿರ್ತೀರಿ, ಡೀಸೆಲ್ ಮೆಕ್ಯಾನಿಕ್ಕು, ಆಟೋ ಎಲೆಕ್ಟ್ರಿಷಿಯನ್, ಅಲ್ಲಿ ಕೂಡ ಹಿಂದೆ ಯಾರೊಬ್ಬರು ಪುಸ್ತಕ ರಚನೆ ಮಾಡಿದ್ವನ್ನ ಅಲ್ಲಿ ಸೂಪರ್ವೈಸರ್ ಗುರುಗಳು ತಂದು ನಿಮಗೆ ಸ್ಟಡಿ ಮಾಡಿ ಹೇಳ್ತಿರ್ತಾರೆ ನೋಡಿ, ಹೌದಾ. ಅಂದಮೇಲೆ ಶಿಕ್ಷಕರು ದೊಡ್ಡವರಲ್ಲ, ವಿದ್ಯಾರ್ಥಿಗಳು ದೊಡ್ಡವರಲ್ಲ, ನಾಮಕೆ ವಾಸ್ತೆ ಮಾತ್ರ ನಾವು ದೊಡ್ಡವರು. ಆದರೆ ಶ್ರೇಷ್ಠರು ಯಾರು? ಅಲ್ಲಿಯೂ ಸಹ ಲೇಖಕರೇ ಶ್ರೇಷ್ಠರು. ನೋಡಿ, ಸಾಹಿತ್ಯದಲ್ಲಿ ತಗೊಳ್ಳಿ, ನೀವು PhD ಮಾಡಿದವರು ಪುಸ್ತಕವನ್ನು ಬರೆದಿರ್ತಾರೆ. PhD ಮಾಡಬೇಕು, ನಾನು ಬರೀಬೇಕಂತ ಅವರು ಮತ್ತೊಂದು ಪುಸ್ತಕ ಸ್ಟಡಿ ಮಾಡಿರ್ತಾರೆ. ಆದರೆ ಇಲ್ಲಿ ಇದರರ್ಥ ಏನು? ಮೂಲ ಪಯೋನಿಯರ್ ಯಾರು? ಲೇಖಕರು ಮತ್ತು ಬರಹಗಾರರೇ ಶ್ರೇಷ್ಠರು ಅಂತ ಆಯ್ತಲ್ಲ ಸ್ನೇಹಿತರೆ. ಅಂದ ಮೇಲೆ ಈಗ ಶಿಕ್ಷಕರ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೇವೆ. ಲೇಖಕರ ದಿನಾಚರಣೆ ಅಥವಾ ಬರಹಗಾರರ ದಿನಾಚರಣೆ ಅಂತ ಆಚರಿಸಿದರೆ ಏನೂ ತಪ್ಪಿಲ್ಲಲ್ಲ ವರ್ಷಕ್ಕೆ. ಈಗ ಅಕಸ್ಮಾತ್ ಈಗ ವಾಸ್ತವಿಕದಲ್ಲಿ ಆ ದಿನವನ್ನು ಆಚರಿಸುತ್ತಿದ್ದಾರೆ ಅಂದರೆ ಆಚರಿಸುವುದು ಬೇಡ. ಆಚರಿಸಿಲ್ಲ ಎಂದರೆ ನೋಡಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಲೇಖಕರ ದಿನಾಚರಣೆಯನ್ನು ಆಚರಿಸಬಹುದು. ಆಚರಿಸಿ, ತಪ್ಪೇನಿಲ್ಲ. ಇದೊಂದು ನನ್ನ ಸೂಕ್ತ ಸಲಹೆ. ವಿಚಾರ ಮಾಡಿ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ನನ್ನ ವಿಚಾರಗಳು ನಿಮ್ಗೆ ಹೇಗೆ ಅನಿಸಿದ್ವು ಅಂತೇಳಿ. ಈ ಎಲ್ಲ ಪುಸ್ತಕಗಳ ಬರಹಗಾರರ ಈಗ ಬರೆದು ಬಿಟ್ರಪ್ಪ ಇವರು, ಇನ್ನು ಮುಂದೆ ಏನು ಮಾಡೋದು? ತಲುಪಿಸ್ಬೇಕಲ್ಲ. ಈಗ ಜನರಿಗೆ ಅಭಿವೃದ್ಧಿ ಆಗ್ಬೇಕು. ಈಗ ಪುಸ್ತಕ ಬರದೆ ಹಂಗೆ ಓದೆ ಅದು ಯಾರು ನೋಡಲಿಲ್ಲ ಅಂದರೆ ಅಭಿವೃದ್ಧಿ ಆಗಲ್ಲ ಸ್ನೇಹಿತರೆ. ನಾವು ಅದನ್ನು ಸಾರ್ವಜನಿಕರ ಅವಾಗ ಸರ್ಕಾರ ಅಂತ ರಚನೆ ಆಯಿತು. 1940 ನಮ್ಮ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಂವಿಧಾನ ಏನು ಜಾರಿಗೆ ಬಂದುಬಿಡ್ತಲ್ಲ, ಅವಾಗ ಇವರಿಗೆ ಬುದ್ಧಿ ಬಂತು. ನಮ್ಮ ಹಿರಿಯರಿಗೆ ಏನಪ್ಪ, ಇಷ್ಟೆಲ್ಲ ಯಾವುದ್ಯಾವುದು ಎಲ್ಲ ರಾಜ್ಯದಲ್ಲಿ ಎಷ್ಟೆಷ್ಟು ಜನ ಬರಹಗಾರರಿದ್ದಾರೆ, ಅವರು ಬರೆದಿರ್ತಕ್ಕಂಥ ಪುಸ್ತಕಗಳ ಜ್ಞಾನ ಅಲ್ಲಿಯೇ ಕುಳಿತಾ ಇದೆ. ಇದನ್ನು ಪ್ರಗತಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಾವು ಶಿಕ್ಷಣ ಇಲಾಖೆ ಅಂತ ಜಾರಿಗೆ ತರಬೇಕಂತ ಅವಾಗ ಚಿಂತನೆ ಮಾಡಿ ಶಿಕ್ಷಣ ಇಲಾಖೆ ಅಂತ ಜಾರಿಗೆ ತಂದರು ಸ್ನೇಹಿತರೆ. ಶಿಕ್ಷಣ ಇಲಾಖೆಯಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಈ ರೀತಿ ಶುರುವಾದವು. ಅವಾಗ ಬೇರೆ ಬೇರೆ ಪುಸ್ತಕಗಳ ಬರೆದಂಥ ಆಥರ್ಗಳಂತ ಬರೆದಿರ್ತಕ್ಕಂಥ ವಿಷಯಗಳನ್ನು ಅವರ ಇಲ್ಲಿರ್ತಕ್ಕಂಥ ಕೆಲವೊಂದು ಟಾಪಿಕ್ ಚಾಯ್ಸ್ ಮಾಡಿ ಅಧಿಕೃತವಾಗಿ ಪುಸ್ತಕಗಳಿಗೆ ಸಿಲೆಬಸ್ ಬರೀಡಿ ಅಂತ ರಚನೆ ಮಾಡಿ ನಮಗೆ ಕೊಡ್ತಾ ಹೋದರು ಸರ್ಕಾರದವರು, ಗೊತ್ತಾದ ಸ್ನೇಹಿತರೆ. ಅಲ್ಲಿ ಮತ್ತೆ ಶಿಕ್ಷಕರನ್ನು ನೇಮಿಸಿ ನಮಗೆ ಜ್ಞಾನವನ್ನು ಮತ್ತು ಹೊಸತನವನ್ನು ಕೊಡ್ತಾ ಇದ್ರು. ಇದು ಅಜ್ಞಾನದಿಂದ ಜ್ಞಾನದ ಕಡೆಗೆ ನಾವು ಇವತ್ತಿನವರೆಗೂ ಬೆಳೆದು ಬಂದ ಸರಿಯಾದ ಮಾರ್ಗ. ಅದನ್ನು ನಿಮಗೆ ಪರಿಕಲ್ಪನೆ ಕೊಟ್ಟೆ ನೋಡಿ. ಇಷ್ಟೆಲ್ಲ ಇದ್ದ ಸ್ಥಿತಿಯಲ್ಲಿ ನಾವು ಶಿಕ್ಷಕರ ದಿನಾಚರಣೆ ಎಷ್ಟೊಂದು ಅದ್ದೂರಿಯಿಂದ ಆಚರಿಸ್ತೇವೆ. ಆದರೆ ಮೂಲ ಪಯೋನಿಯರ್ ಯಾರು ಹೇಳಿ? ಬರಹಗಾರರು. ಲೇಖಕರ ದಿನಾಚರಣೆಯನ್ನು ಅದ್ದೂರಿಯಿಂದ ಆಚರಿಸೋಲ್ಲ. ಅಥವಾ ಅದು ಇಲ್ಲ ಅಂದರೆ ಇವತ್ತಿಗೆ ನೀವು ನೆನಪಿಡಿ, ತಾವೆಲ್ಲ ಈ ವಿಡಿಯೋ ನೋಡಿದ ಮೇಲೆ ಲೇಖಕರ ದಿನಾಚರಣೆ ಅಥವಾ ಬರಹಗಾರ ದಿನಾಚರಣೆ ಅಂತ ಪ್ರತಿ ವರ್ಷಕ್ಕೊಮ್ಮೆ ಒಗ್ಗಟ್ಟಾಗಿ ಆಚರಿಸಲಿಕ್ಕೆ ಶುರು
ಮಾಡಿಬಿಡಿ, ತಪ್ಪಿಲ್ಲ. ಯಾಕಂದರೆ ಅವರಿಂದಲೇ ನಾವು ಇಷ್ಟೆಲ್ಲ ಬೆಳಕನ್ನು ಕಂಡಿರೋದು. ಅವರು ದಿವ್ಯ ಜ್ಯೋತಿ, ಒಂದು ರೀತಿಯಲ್ಲಿ ಸೂರ್ಯ ಇದ್ದಂತೆ ನೋಡಿ. ನವಗ್ರಹಗಳಿಗೂ ಬೆಳಕನ್ನು ಕೊಡೋನು ಯಾರು? ಸೂರ್ಯ. ಹಾಗೆ ಇವರು ಲೇಖಕರು ಏನಿದ್ದಾರೆ, ಎಲ್ಲರಿಗೂ ಒಂದು ದೀಪದಿಂದ ದೀಪವನ್ನು ಹಚ್ಚಿದ ಮಹತ್ವಪೂರ್ಣ ದಿವ್ಯ ಜ್ಯೋತಿ ಸ್ನೇಹಿತರೆ. ಅದಕ್ಕಾಗಿ ಇವರನ್ನು ನಾವು ಮರೆಯಬಾರದು. ಅದಕ್ಕಾಗಿ ಅಂಥ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತೆ ನನ್ನದೊಂದು ಸ್ಪಷ್ಟತೆಯಾಗಿದೆ ಸ್ನೇಹಿತರೆ. ಈಗ ನಮ್ಮ ತಂದೆಯವರು 1952 ಸುಮಾರಿಗೆ, ತಮಗೆ ತೋರಿಸ್ತೇನೆ ನೋಡಿ. ಹೀಗೆ ಸ್ನೇಹಿತರೆ, ನಮ್ಮ ತಂದೆಯವರು ಗುಳೇದ ಗುಡ್ಡದಲ್ಲಿ, ಇದು ಫೋಟೋ ನೋಡ್ರಿ, 1952 ನೋಡ್ರಿ ಸ್ನೇಹಿತರೆ. ಇದು ಫೋಟೋ ಇದರಲ್ಲಿ ಈ ಕಡೆ ಇದ್ದಾರೆ ನೋಡಿ ನಮ್ಮ ತಂದೆಯವರು, ಶ್ರೀ ಲಿಂಗಪ್ಪ ಚನ್ನಸಂಗಪ್ಪ. ವಿದ್ಯಾರ್ಥಿ ಜೀವನದಲ್ಲಿ ಯೋಗಾಸನದಲ್ಲಿ ಫೇಮಸ್ ಸ್ನೇಹಿತರೆ. ಅವರು ಯೋಗಾಸನದಲ್ಲಿ ಫೇಮಸ್. ಅವರು ಅಲ್ಲಿ ಪಟ್ಟಣ್ ಶೆಟ್ಟಿ ಅಂತಕ್ಕಂಥ ಒಬ್ಬ ರಾಜಕೀಯ ಧುರೀಣರು ಒಂದು ಸಂಸ್ಥೆ ನಡೆಸ್ತಾ ಇದ್ದಾರಂತೆ ಯೋಗಾಸನದ. ಅಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರಂತೆ. ಇವರ ಒಂದು ಪ್ರತಿಭೆಗೆ ಗುರುತಿಸಿಕೊಂಡಂತಹ ಪಟ್ಟಣ್ ಶೆಟ್ಟಿ ಅವರು ಮೈಸೂರಿಗೆ ಒಂದು ಸ್ಪರ್ಧೆ ಇತ್ತಂತೆ, ಯೋಗಾಸನದ ಸ್ಪರ್ಧೆ ಮೈಸೂರಿನಲ್ಲಿ. ಆಗಿನ ಕಾಲಕ್ಕೆ ಮೈಸೂರು ರಾಜ ಮಹಾರಾಜರ ಏರ್ಪಡಿಸಿರ್ತಕ್ಕಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅದು ಇವರಿಗೆ, ಯೋಗಾಸನ ಜನರಿಗೆ. ಅಲ್ಲಿ ನಮ್ಮ ತಂದೆಯವರನ್ನ ಕಳಿಸಿದ್ರಂತವರು. ಅಲ್ಲಿ ನಮ್ಮ ತಂದೆಯವರು ದಾರ್ಶನಿಕತೆಯನ್ನು ಕೊಟ್ಟು ಫೇಮಸ್ ಆಗಿ ಬಂದರು. ಆ ಫೇಮಸ್ ಆದಮೇಲೆ ಅಲ್ಲಿ ಮೈಸೂರಿನ ರಾಜ ಒಡೆಯರ್ ಇರ್ತಕ್ಕಂಥ ಅಲ್ಲಿಯ ಏನೊಂದು ಕಮಿಟಿಯವರು ಏನಿದ್ದಾರಲ್ಲ ಸ್ನೇಹಿತರೆ, ನಮ್ಮ ತಂದೆಯವರಿಗೆ ಇವರು ಒಳ್ಳೆಯ ಒಂದು ಯೋಗಾಸನ ಪಟು ಮತ್ತು ಶಿಕ್ಷಕರಿದ್ದಾರೆ, ಇವರನ್ನು ನಮ್ಮಲ್ಲಿ ಶಿಕ್ಷಕರನ್ನಾಗಿ ನಿಯುಕ್ತಿ ಮಾಡಿಕೊಳ್ಳುತ್ತೇವೆ, ಕಳಿಸಿಕೊಡಿ ಅಂತ ಹೇಳಿ ಗುಳೇದ ಗುಡ್ಡದ ಪಟ್ಟಣ್ ಶೆಟ್ಟಿಯವರ ಕಡೆ ಲೆಟರ್ ಕಳಿಸಿದ್ದಾರೆ. ಆದರೆ ಪಟ್ಟಣ್ ಶೆಟ್ಟಿಯವರು ಮಾಡಿರೋ ಕೆಲಸ ಏನು ಗೊತ್ತಾ ಸ್ನೇಹಿತರೆ? ಲೆಟರನ್ನು ಕೊಡದೆ ಮುಚ್ಚಿಟ್ಟು ವಂಚಿಸಿ ಬಿಟ್ಟಿದ್ದಾರೆ. ಅವಾಗ ನಮ್ಮ ತಂದೆಯವರು ಮನನೊಂದು KSRCನಲ್ಲಿ ಕೇವಲ 7ನೇ ತರಗತಿ ಮೇಲೆ ಜಾಬಿಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಇವರಿಗೆ ಈ ವಿಷಯ ಎಲ್ಲ ಆಮೇಲೆ ಗೊತ್ತಾಯ್ತಂತೆ, ಆ ಲೆಟರ್ ಬಂದಿರೋದು, ಅದನ್ನು ಅವರು ಬಚ್ಚಿಟ್ಟಿರೋದು. ಅವರು ತಮ್ಮ ಸರ್ವಿಸ್ನಲ್ಲಿ KSRCನಲ್ಲಿ ರಿಟೈರ್ಡ್ ಆಗುವವರೆಗೂ ನನಗೆ ಗಮನಕ್ಕೆ ತಂದ ಸ್ನೇಹಿತರೆ. ನಾನೊಂದು ಶಿಕ್ಷಕ ಆಗ್ತಾ ಇದ್ದೆ, ನಾನು ವಂಚಿತ ಆದ ಯೋಗಾಸನ ಶಿಕ್ಷಕ ಆಗಬೇಕಾಗಿತ್ತು ಅಂತಕ್ಕಂಥ ತಮ್ಮ ಅಳಲನ್ನು ನನಗೆ ತೋಡಿಕೊಂಡ್ರು ಸ್ನೇಹಿತರೆ. ನಾನು ಅವಳ ಅಳಲನ್ನು ಚಾಲೆಂಜಾಗಿ ತೊಗೊಂಡ್ಬಿಟ್ಟೆ ಸ್ನೇಹಿತರೆ. ಅವರ ಹೆಸರನ್ನು ಫೇಮಸ್ ಮಾಡಿದೆ. ಅವರ ಜೀವಂತ ಇರುವಾಗಲೇ ಅವರ ಕಣ್ಮುಂದೆ ಒಂದು ಯೋಗಾಸನ ಪುಸ್ತಕ ಬರೆದು ತೋರಿಸ್ತಿರ್ತಾರೆ. ಅದರದ್ದು ಫಸ್ಟ್ ಶೀರ್ಷಿಕೆ ಬಂದು ವಿಶ್ವಶಾಂತಿಗಾಗಿ ಯೋಗಾಸನ ಭಾಗ 1. ಈ ಪುಸ್ತಕ ರಚನೆ ಆದ ಮೇಲೆ ನಮ್ಮ ತಂದೆಯವರು ನೋಡಿದ್ರು ಸ್ನೇಹಿತರೆ, ಅದನ್ನು ಭಾಳ ಖುಷಿಪಟ್ಟರು. ಆಮೇಲೆ ಅವರ ಪರ್ಸ್ನಾಲಿಟಿ ಹೇಗಿತ್ತಂದರೆ ಇದೇ ರೀತಿ ಇತ್ತು ಸ್ನೇಹಿತರೆ. ನಮ್ಮ ತಂದೆಯವ್ರದ್ದು ಯೋಗಿ ಪರ್ಸ್ನಾಲಿಟಿ ನೋಡಿ ತೋರಿಸ್ತಾ ಇದ್ದೇನೆ ತಮಗೆ. ಇಂಥದೇ ಚಿತ್ರ ಇರುವಂಥ ಪುಸ್ತಕವನ್ನು ಹುಡುಕಿಕೊಂಡು, ಯೋಗಾಸನ ಪುಸ್ತಕ ನಾನು ಮಾರ್ಕೆಟ್ನಲ್ಲಿ ಈ 10 ವರ್ಷದಿಂದೇ ಹುಡುಕಿ ತಂದು ನನ್ನ ಮುಖಪುಟದಲ್ಲಿ ಅದನ್ನು ಅತ್ಯಂತ ಸುಂದರವಾದ ವಿನ್ಯಾಸಗೊಳಿಸಿದ್ದೇನೆ ಸ್ನೇಹಿತರೆ. ನೋಡಿ, ನಮ್ಮ ತಂದೆಯವರ ಫ್ಯಾಮಿಲಿ ಒಳಚಿತ್ರದಲ್ಲಿ ಕುಟುಂಬದ ಒಂದು ಪರಿಚಯ. ಮತ್ತು ನೋಡಿ, ನಮ್ಮ ಇದು ಫ್ಯಾಮಿಲಿ ಚಿತ್ರಣ. ಎಲ್ಲ ಮಕ್ಕಳು ನಮ್ಮ ತಂದೆಯವರಿಗೆ ನೋಡಿರಿ, ಇವಾಗಲೇ ನಿಮಗೆ ನೋಡಿ, ನಾವು 3 ಜನ ಸಹೋದರರು, ಮಿಕ್ಕವರೆಲ್ಲ 4-5 ಜನ ನಾವು ಸಹೋದರಿಯರು ಇದರಲ್ಲಿದೆ ನೋಡಿ. ಆಮೇಲೆ ನಮ್ಮ ತಂದೆಯವರದ್ದು ಭಾವಚಿತ್ರ ಇಲ್ಲಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಒಳ್ಳೆ ಗುಡ್ ಪರ್ಸ್ನಾಲಿಟಿ ಸ್ನೇಹಿತರೆ. ಅಕಸ್ಮಾತ್ ಅವರು ನನಗೆ ಹೇಳಿದ ಪ್ರಕಾರ ಅವ್ರಿಗೆ ಮೈಸೂರಿಗೆ ಏನಾದರೂ ಅವಕಾಶ, ನಾನು ಇನ್ನೊಂದು ವಿಡಿಯೋಲಿ ಹೇಳಿದೆ ಸ್ನೇಹಿತರೆ, ಅವಕಾಶ ಅನ್ನೋದು ಬಹಳ ದೊಡ್ಡದು. ಅದರ ನೋವು ವಂಚಿತ ಆದವ್ರಿಗೆ ಗೊತ್ತಿರ್ತಂತ ಸ್ನೇಹಿತರೆ. ದೊರೆತವ್ರಿಗೆ ಅದ್ರ ಮಹತ್ವ ಗೊತ್ತಿರಲ್ಲ ಸ್ನೇಹಿತರೆ. ಯಾವಾಗ ನಾವು ವಂಚಿತ ಆಗ್ತೇವಲ್ಲ, ಅವಕಾಶದ ಮಹತ್ವ
ಅದರ ನಿಜವಾದ ಪರಿಣಾಮ ಅವತ್ತು ನಮಗೆ ಅರ್ಥ ಆಗ್ತದೆ ಸ್ನೇಹಿತರೆ. ಇದು ಉದಾಹರಣೆ ನಮ್ಮ ತಂದೆಯಿಂದ ನಾನು ಕಲ್ತುಬಿಟ್ಟೆ ಸ್ನೇಹಿತರೆ. ನಮ್ಮ ತಂದೆಯವರು ಯೋಗಾಸನ ಭಂಗಿ ಮತ್ತು ಕಲರ್ ಫೋಟೋ ನೋಡಿ ಸ್ನೇಹಿತರೆ. ನಾನು ವಿಶ್ವಶಾಂತಿಗಾಗಿ ಯೋಗಾಸನ ಅಂತ ಹೆಸರು ಕೊಡಲಿಕ್ಕೆ ಒಂದು ಕಾರಣ ಇದೆ ಸ್ನೇಹಿತರೆ. ನಾನು ಈ ಒಂದು 10-15 ವರ್ಷ 25 ವರ್ಷದ ಹಿಂದೆ ಸಣ್ಣಂದಿರ್ತ ಈ ನಾವು ವ್ಯಾಸಂಗ ಮಾಡುತ್ತಿರುವಂಥ ಅವಧಿಯಲ್ಲೇ ನಮ್ಮ ದೇಶದ ಮೇಲೆ ಬೇರೆ ದೇಶದ ಆಕ್ರಮಣ ಯುದ್ಧ ಆಯಿತು. ಅಲ್ಲಿ ಅಷ್ಟು ಜನ ಮರಣ ಹೊಂದಿದರು. ನಮ್ಮ ಸೈನಿಕರು ಇಷ್ಟು ಜನ ತೀರ್ಕೊಂಡ್ರು. ನಮ್ಮ ಭೂಭಾಗದ ನಿಸರ್ಗ ಸಂಪತ್ತು ಇಷ್ಟು ವೇಸ್ಟ್ ಆಯಿತು. ಆಮೇಲೆ ಇನ್ನು ಕೆಲವೊಂದಷ್ಟು ಪಾಶ್ಚಾತ್ಯ ದೇಶಗಳು ದೊಡ್ಡ ದೊಡ್ಡ ಯುದ್ಧಗಳು ಮಾಡಿದ್ದು ಆಗಿದ್ದು ಸ್ನೇಹಿತರು. ಅವಾಗ ಸೆಕೆಂಡ್ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಅಂತ ಏನಾನ ಕರಿತಾ ಇದ್ರು ಅವಾಗೆಲ್ಲ. ಅವಾಗೆಲ್ಲ ಬಹಳ ಜನ ದೊಡ್ಡ ದೊಡ್ಡ ಬೇರೆ ಬೇರೆ ದೇಶದವರ ದಾಳಿಯಿಂದಾಗಿ ಬಹಳ ಒಂದು ಜನ ಮರಣ ಹೊಂದಿದ್ರು ಸ್ನೇಹಿತರೆ. ಈ ಎಲ್ಲ ಯುದ್ಧಗಳಿಂದ ನಮಗಾಗುವ ಲಾಭಗಳಾದರೆ ಏನು ಅಂತ ವಿಚಾರ ಮಾಡಿದೆ ಸ್ನೇಹಿತರೆ. ಏನೂ ಲಾಭ ಇಲ್ಲ ಇದರಿಂದ ನಮ್ಮವರನ್ನು ನಾವು ಕಳೆದುಕೊಂಡೇವೆ ಅಂತಕ್ಕಂಥ ನೋವೇ ಹೆಚ್ಚಿದೆ ಹೊರತಾಗಿ ಇದರಲ್ಲೂ ಲಾಭ ಇಲ್ಲ. 190 ದೇಶಗಳು ನಮ್ಮ ಭೂಮಂಡಲದಲ್ಲಿದ್ದರೂ ಯಾವುದೇ ದೇಶದ ಯಾವ ಪ್ರಜೆ ಕೂಡ ಅನಾಯಾಸವಾಗಿ ಮೃತ ಹೊಂದಿದರೆ ನನಗೆ ನೋವು ಉಂಟಾಗುತ್ತೆ. ಅದು ಪರೋಕ್ಷವಾಗಿ ಅವರೆಲ್ಲರೂ ನಮ್ಮ ಸಹೋದರಿ. ಅವ್ರನ್ನೆಲ್ಲ ನಾವು ಕಳ್ಕೊಂಡ್ರೆ ನಮಗೆಲ್ಲ ನೋವಾಗೋದಿಲ್ಲವೇ? 190 ದೇಶದಲ್ಲಿ 190 ಭಾಷೆ ಮತ್ತು ಅಲ್ಲಿ ಪ್ರಾಂತ್ಯಗಳ ಹಲವಾರು ಭಾಷೆ, ಇದನ್ನೆಲ್ಲ ದೇವರು ಸೃಷ್ಟಿಸಿ ನಮಗೆ ಕಳಿಸಿದ್ದಾನೆ ಸ್ನೇಹಿತರೆ. ನೆನಪಿಡಿ, ದೇವರು ಸೃಷ್ಟಿಸಿ ನಮಗೆ ಕಳಿಸಿದ್ದಾನೆ. ನಾವು ಮಾಡಿಕೊಂಡದ್ದಲ್ಲ. ಅವನು ಸೃಷ್ಟಿಸಿ ಕಳಿಸಿದ ಮೇಲೆ ನಮ್ಮನ್ನು ನಾವು ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಾವು ಒಂದೊಂದು ಗುಂಪು ಜನಾಂಗ ಜಾತಿ ಮಾಡ್ಕೊಂಡಿದ್ದೇವೆ. ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಮತ್ತೆ ಕಂಟ್ರೋಲ್ ಹೆಂಗೆ ಮಾಡೋದು? ಅದರ ಸಲುವಾಗಿ ಒಬ್ಬ ಗುರುಗಳು, ನಮ್ಮ ಧರ್ಮಕ್ಕೆ ನಮ್ಮ ಗುರುಗಳು ಅಂತ ನಾವು ಅವರವರ ಭಾಷೆಯಲ್ಲಿ ಅವರವ್ರ ಗುರುಗಳು ಅವರವರ ಪುಸ್ತಕ ರಚನೆ ಭಾಷೆಯಲ್ಲೇ ಇರ್ತೇವೆ ಸ್ನೇಹಿತರೆ. ಇದೆಲ್ಲ ನಾವಾಗಿ ಮಾಡಿಕೊಂಡಿರೋದಲ್ಲ. ಅದು ನಮಗೆ ಬಂದಿರತಕ್ಕಂಥ ದೈವಿ ಶಕ್ತಿಯಿಂದ ನಮ್ಮ ನಕ್ಷತ್ರ ಗ್ರಹ ರಾಶಿ ಹುಟ್ಟಿದೆ ಇಂದ ಬಂದಿರತಕ್ಕಂಥ ಬಳುವಳಿ ಅದು ಪ್ರತಿಯೊಂದೂ ಸ್ನೇಹಿತರೆ. ನಾವಿಲ್ಲಿ ಶಾಂತತೆ, ತಾಳ್ಮೆಯಿಂದ, ಸಹೋದರತೆ, ಸಹಕಾರ, ಸೌಹಾರ್ದತೆಯಿಂದ ಜೀವಿಸಬೇಕೇ ವಿನಃ ಯುದ್ಧಗಳನ್ನು ಮಾಡುವುದರಿಂದ ಲಾಭ ಇಲ್ಲ. ಮತ್ತು ನಿಸರ್ಗ ಸಂಪತ್ತುಗಳನ್ನು ಹಾಳು ಮಾಡಿದರೆ ಆ ದೇವರು ಮತ್ತೆ ಮರುಸೃಷ್ಟಿಸಿ ಬೇಗ ಕೊಡಲಾರ. ಇದನ್ನು ನೆನಪಿಡಿ. ನಾವು ಪೆಟ್ರೋಲ್ ಬಂಕ್ಗಳನ್ನು ಸುಟ್ಟಿಬಿಟ್ಟು ಪಾಶ್ಚಾತ್ಯ ಎಷ್ಟು ಯುದ್ಧಗಳಲ್ಲಿ ನೋಡಿರ್ಬೋದು ನೀವು. ಪೆಟ್ರೋಲ್ ಬಂಕ್ಗಳಿಗೆ ಬೆಂಕಿ ಹಚ್ಚಿಬಿಟ್ರದು. ಆ 1 ಲೀಟ್ರ್ ಪೆಟ್ರೋಲಿಗೆ ನಾವು 100 ರೂಪಾಯಿ ಕೊಡ್ತಾ ಇದ್ದೇವೆ. ಅಲ್ಲಿ ನೋಡಿದರೆ ಅನಾಯಾಸವಾಗಿ ಎಷ್ಟೋ ನಮಗೆ ಒಂದು 5 ವರ್ಷ ಬಳಸುವಷ್ಟು ಪೆಟ್ರೋಲ್, ಇಡೀ 190 ದೇಶಗಳು ಬಳಸಿದ 5 ವರ್ಷ ಬಳಸುವಷ್ಟು ಪೆಟ್ರೋಲನ್ನು ನಾವು ನಮ್ಮ ದುರಹಂಕಾರದಿಂದ ಸುಟ್ಟುಬಿಟ್ಟು ನಾವು ಯುದ್ಧ ಅಂತ ನೆಪದಲ್ಲಿ. ಮತ್ತು ಇದನ್ನು ಕೊಡೋರು ಯಾರು ಸ್ನೇಹಿತರೆ? ಇದನ್ನು ಸೃಷ್ಟಿ ಮಾಡೋರು ಯಾರು? ನಮಗೆ ಯಾವುದೇ ನಿಸರ್ಗ ಸಂಪತ್ತನ್ನು ಹಾಳು ಮಾಡುವ ಅಧಿಕಾರವನ್ನು ದೇವರು ಕೊಟ್ಟಿಲ್ಲ ಸ್ನೇಹಿತರೆ. ನೆನಪಿಡಿ, ವಿಚಾರ ತಪ್ಪದೇ ನೆನಪಿಡಿ. ಯುದ್ಧ ಮಾಡಬೇಕಂದ್ರೆ ವಿಚಾರ ಮಾಡಿ. ಸುಮ್ಮನೆ ಯುದ್ಧ ಮಾಡೋದು, ದೇಶ, ಅಸೂಯೆ ಇವನ್ನೆಲ್ಲ ಅನುಸರಿಸುವುದು ಏನಿದೆ ಅಲ್ಲ, ನಮ್ಮ ನಾಶಕ್ಕೆ ನಾವೇ ಬುನಾದಿ ಹಾಕಿಕೊಂಡಂತೆ ಹೊರತಾಗಿ ಏನೂ ಲಾಭ ಇಲ್ಲ ಇದಕ್ಕೆ. ನಾವು ದೇವರು ಕೊಟ್ಟಿರ್ತಕ್ಕ ನಿಸರ್ಗ ಸಂಪತ್ತನ್ನು ಉಳಿಸಿ ಬೆಳೆಸಿಕೊಳ್ಬೇಕು ಸ್ನೇಹಿತರೆ. ಯಾಕೆಂದರೆ ಬೇರೆ ಗ್ರಹಗಳಲ್ಲಿ ಇಲ್ಲಿರುವಷ್ಟು ನಿಸರ್ಗ ಸಂಪತ್ತು ಇಲ್ಲ, ಅಲ್ಲಿ ಸಸ್ಯರಾಶಿ ಇಲ್ಲ. ನೆನಪಿಡಿ, ಗೊತ್ತಾಯ್ತಾ? ಅದಕ್ಕಾಗಿ ನಾನು ವಿಶ್ವದಲ್ಲಿ ಶಾಂತಿ ತರಬೇಕನ್ನೋ ದೃಷ್ಟಿಯಿಂದಲೇ ವಿಶ್ವ ಶಾಂತಿಗಾಗಿ ಯೋಗಾಸನಗಳು ಭಾಗ 1 ಅಂತ ಹೆಸರನ್ನು ಕೊಟ್ಟೆ. ಈ ಸೂಕ್ತತೆಯನ್ನು ಗಮನಿಸಿ ಈ ಪುಸ್ತಕ ಬರೆದ ಮೇಲೆ ನಾನು ಶೈಕ್ಷಣಿಕ ಇಲಾಖೆಗೆ ಕಳಿಸಿದೆ. ಅವರು ಶಿಫಾರಸು ಮಾಡಿ ಲೆಟರ್ ಕೊಟ್ಟರು ಸ್ನೇಹಿತರೆ ನನಗೆ. ನೋಡಿ, ಫಸ್ಟ್ ಬಂದಿದೆ ವಿಶ್ವ ಶಾಂತಿಗಾಗಿ ಯೋಗಾಸನ ಭಾಗ 1 ಅಂತೇಳಿ ಡೈಟ್ನಲ್ಲಿ ನಾನು ಕಳಿಸಿದೆ. ಯಾಕಂದರೆ ನನ್ನ ಪುಸ್ತಕವನ್ನು ನಾನೇ ಶ್ರೇಷ್ಠ ಅಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಹೌದಾ? ನೋಡಿ, ಇಲ್ಲಿದೆ ನೋಡಿ ಈ ಲೆಟರು. ಆ ಪುಸ್ತಕನೂ ತೋರಿಸ್ಬಿಡ್ತೇನೆ ನೋಡಿ ನಿಮಗೆ. ಈ ಪುಸ್ತಕ ನೋಡಿ, ನಾವು ಪ್ರಿಂಟ್ ಹಾಕಿ ಆಲ್ರೆಡಿ ಕಳಿಸಿರ್ತಕ್ಕಂಥ ಪುಸ್ತಕ ಸ್ನೇಹಿತರೆ ಇದು. ನೋಡಿ, 3 ಜಿಲ್ಲೆಯ ಲೈಬ್ರರಿಗಳಿಗೆ ಕೊಡಲಿಕ್ಕೆ ನನಗೆ ಶಿಫಾರಸು ಮಾಡಿ ಕಳಿಸಿಬಿಟ್ರು ಸ್ನೇಹಿತರೆ. ನಾನು ಯಾವುದೂ ವಸೀಲಿ ಹಚ್ಚಿಲ್ಲ, ಏನೂ ಇಲ್ಲ. ನಾನು ಬರದೆ ಕಷ್ಟಪಟ್ಟೆ, 2 ವರ್ಷ ಕಷ್ಟಪಟ್ಟೆ. ಆದರೆ ಪುಸ್ತಕ ಬರೆಯೋಕ್ಕೆ, ಪ್ರಿಂಟ್ ಹಾಕ್ಸೋಕ್ಕೆ 2 ವರ್ಷ ಕಷ್ಟಪಟ್ಟೆ. ಕಷ್ಟ ಮಾತ್ರ 2 ವರ್ಷ ಪಟ್ಟೆ. ಆದರೆ ಅದು ಒಳ್ಳೆಯ ಒಂದು ಅಭಿವೃದ್ಧಿಗೆ, ಜನರಿಗೆ, ಸಾರ್ವಜನಿಕರಿಗೆ ಉಪಯೋಗ, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಪುಸ್ತಕ ಆಯಿತು. ಲೈಬ್ರರಿಗಳಿಗೆ ಉಂಟು. ಲೈಬ್ರರಿಗಳು ಅಷ್ಟೇ ಅಲ್ಲ ಸ್ನೇಹಿತರೆ, ನಾನು ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಕಳಿಸಿದ್ದೆ. ಆಕಾಶವಾಣಿ ಧಾರವಾಡ ಕೇಂದ್ರದವರು ಸಹ ಆ ಪುಸ್ತಕವನ್ನು ಒಂದು ರೆಫರೆನ್ಸ್ ಆಗಿ ನನ್ನ ಪುಸ್ತಕವನ್ನು ಸ್ವೀಕಾರ ಮಾಡಿಕೊಂಡ್ರು ಸ್ನೇಹಿತರೆ. ಮಾಡಿಕೊಂಡು ನನಗೆ ಲೆಟರ್ ಕೂಡ ಕಳಿಸಿದ್ದಾರೆ ಸ್ನೇಹಿತರೆ ಅವರು. ಆಕಾಶವಾಣಿ ಧಾರವಾಡ ಕೇಂದ್ರ. 1 ಮಿನಿಟ್ ತಡ್ರಿ, ನಿಮ್ಗೆ ಲೆಟರ್ ತೋರಿಸ್ಬಿಡ್ತೇನೆ.
ಮತ್ತು ಯಾಕೆ ಎಲ್ಲ ವಿಷಯ ನೋಡಿ ಸ್ನೇಹಿತರೆ, ಏನೇ ವಿಷಯವನ್ನು ಪಾರದರ್ಶಕವಾಗಿ ನಾವು ಹೇಳಬೇಕಾಗುತ್ತದೆ, ಸುಮ್ಮನೆ ಹೇಳೋದಲ್ಲ. ಇದು ನೋಡಿ, ಈ ಲೆಟರ್ ನೋಡಿ ಬೇಕಾದ್ರೆ ಹೌದಾ. ಇದು ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ನಾನು ಲೆಟರ್ ಕಳಿಸಿದಾಗ ನನಗೆ ಅವರೊಂದು ಶಿಫಾರಸು ಮಾಡಿ ಒಂದು ಲೈಬ್ರರಿದಲ್ಲಿ ಇಟ್ಕೊಳ್ಳಿಕ್ಕೆ ನಮಗೊಂದು ಪುಸ್ತಕ ಕೊಡಿ ಅಂತ ಅವರೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೋಡಿ ಲೇಖಕರ ಸ್ಥಾನ ಏನು ಅಂತ ಇದ್ರ ಮೇಲೆ ನನಗೆ ಅರ್ಥ ಆಗ್ತಾ ಹೋಯ್ತು. ಅದಕ್ಕಾಗಿ ನಾನು ಇಚ್ಛಿಸೋದು ಏನಂದರೆ, ಏನು ರೀ ಸರ್ ಬರೀ ಇದನ್ನ ಹೇಳ್ತೀರ, ನನಗೆ ಬೇಕಾದ ವಿಷಯ ನೀವು ಒಬ್ಬರು ಲೇಖಕರಾಗಿ, ನೀವು ಶಿಕ್ಷಕರಿಗಿಂತ ಹೆಚ್ಚಿನ ದೀಪವನ್ನು ಈ ಸಮಾಜಕ್ಕೆ ಜ್ಯೋತಿಯನ್ನು ಬೆಳಗಿಸ್ತೀರಿ ಅನ್ನೋದೇ ನನ್ನ ಆಶಾಭಾವನೆ ಸ್ನೇಹಿತರೆ. ಏನು ರೀ ಒಂದು ಬುಕ್ಕ ರಚನೆ ಮಾಡಿಬಿಟ್ರೆ ನಮ್ಗೆ ಏನು ರೀ ಲಾಭ ಸ್ನೇಹಿತರೆ? ನೆನಪಿಡಿ, ಪುಸ್ತಕ ರಚನೆ ಮಾಡೋದ್ರಿಂದ ಸ್ವಯಂ ಪ್ರಕಾಶತನ ಮತ್ತು ಅಭಿವೃದ್ಧಿ, ಬೌದ್ಧಿಕ ವಿಚಾರ ನಿಮಗೆ ಹೆಚ್ಚು ಲಭಿಸುತ್ತದೆ. ಯಾವುದೇ ಪರೀಕ್ಷೆಗಳಲ್ಲಿ ಬರೆಯುವಾಗ ನಿಮಗೆ ವಿವರಣಾತ್ಮಕ ಪ್ರಶ್ನೆ, 20 ಅಂಕಗಳ ಪ್ರಶ್ನೆ ಕೇಳ್ತಾರೆ. ಹೆಚ್ಚಿನ ವಿವರಣೆ ಬರೀಲಿಕ್ಕೆ ವಿಚಾರ ಜ್ಞಾನ ನಿಮ್ಮ ಕಡೆ ಆಲ್ರೆಡಿ ಸ್ಟಾಕ್ ಆಗಿರುತ್ತದೆ. ಇದು ಒಂದು ಮೊಟ್ಟ ಮೊದಲು ನಿಮಗೆ ಅನುಕೂಲ, ಆನಂತರ ನಿಮ್ಮಿಂದ ಮತ್ತೊಬ್ಬರಿಗೆ ಅನುಕೂಲ. ನಮ್ಮ ಪುಸ್ತಕವನ್ನು ಓದೋದ್ರಿಂದ ಮತ್ತೊಬ್ಬರಿಗೆ ಹೊಸತನ ಬರ್ತದೆ. ನಾನು ಪುಸ್ತಕ ಬರೀಬೇಕು, ಹೆಚ್ಚಿನ ವಿಚಾರ ಹೊಂದಬೇಕು, ಹೆಚ್ಚಿನ ಪ್ರಗತಿ ಸಾಧಿಸಬೇಕು ಅಂತ ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚುವಂಥ ಪಯೋನಿಯರ್ಸ್ ನೀವು ಶ್ರೇಷ್ಠರು ಎಂಬ ಸ್ಥಾನಮಾನಕ್ಕೆ ಪಟ್ಟಿಯಲ್ಲಿ ಬರುತ್ತೀರಿ. ನೆನಪಿಡಿ, ನೀವು ಶ್ರೇಷ್ಠರಾಗಬೇಕಲ್ಲ. ಬರೀ ನಾನೊಬ್ಬನೇ ಬರದೆ ನಾನೊಬ್ಬನೇ ಶ್ರೇಷ್ಠ ಆದೆ ಅದು ಮುಖ್ಯ ಅಲ್ಲ. ನಿಮ್ಮನ್ನು ಶ್ರೇಷ್ಠರ ಸ್ಥಾನಕ್ಕೆ ತರುವಂತಹ ವಿಚಾರ ನನ್ನದಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಮಗೆ ಲೇಖಕರು ಬೇಕು ಸ್ನೇಹಿತರೆ. ಪಯೋನಿಯರ್ ಇಲ್ಲದಿದ್ದರೆ ನಮಗೆ ಸೂರ್ಯ ಹುಟ್ಟಬೇಕು, ಸೂರ್ಯನ ಉದಯಿಸದಿದ್ದರೆ ನಮಗೆ ಬೆಳಕು ಸಿಗೋದಲ್ಲ. ಹಾಗೆಯೇ ನಮಗೆ ಹೊಸ ಹೊಸ ವಿಷಯಗಳನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಲೇಖಕರು ಬೇಕು ಸ್ನೇಹಿತರೆ. ಅದಕ್ಕಾಗಿಯೇ ಈ ವಿಡಿಯೋ ಮಾಡ್ತಾ ಇರೋದು, ಗೊತ್ತಾಯ್ತಾ? ನಿಮಗೆ ಯಾವ ರೀತಿಯ ಅನುಭವಗಳಿವೆ, ಯಾವ ರೀತಿಯ ಕೌಶಲ್ಯ ಇದೆ, ಯಾವ ರೀತಿಯ ಪ್ರತಿಭೆ ಇದೆ ಅಂಥ ವಿಷಯಗಳಲ್ಲಿ ಸಾಮಾನ್ಯ ಪುಸ್ತಕಗಾರರು ಅಂತೇಳಿ ಅಥವಾ ಮಾಹಿತಿ ಸಂಗ್ರಹಕಾರರು ಅಂತ ಹೇಳಿ ನೀವು ಒಂದು ಹುದ್ದೆ ಕ್ರಿಯೇಟ್ ಮಾಡಿಕೊಂಡು ನೀವು ಸಣ್ಣ ಒಂದು ಪುಸ್ತಕ ಬರೀ ಸಾಕು. ಒಂದು 50 ಪುಟ 80 ಪುಟ ಇಷ್ಟ ಬರೀರಿ. ಅಷ್ಟನ್ನೇ ಬರೆದು ನೀವು ಫಸ್ಟ್ 1ನೇ ತರಗತಿ 2ನೇ ತರಗತಿ ಹೆಂಗೆ ಪಾಸಾಗಿ 7ನೇ ತರಗತಿ ಪಾಸ್ ಆಗ್ತೀವಲ್ಲ ಆ ರೀತಿ ಕ್ರಮಬದ್ಧವಾಗಿ ಸಾಗೋಣ. ಒಮ್ಮೆಗೆ ದಿಢೀರ್ನೇ SSLC ಪಾಸ್ ಆಗೋದು ಬೇಡ, ಮೆಟ್ರಿಕ್ಯುಲೇಷನ್ಗೆ ಹೋಗೋದು ಬೇಡ. ಅದು ಕೆಳಹಂತದಿಂದ ಹೋಗೋಣ. ಸಣ್ಣ ಒಂದು ಪುಸ್ತಕ ಬರೀರಿ ಸಾಕು. ಅದು ನಿಮಗೆ ಒಂದು ಮುಂದಿನ ಪ್ರಗತಿಯ ಹಾದಿಯನ್ನು ತೋರಿಸ್ತದೆ. ನಿಮಗೆ ಅನುಭವ ಇರುವಂಥ ಪುಸ್ತಕಗಳ ವಿಷಯ ಮೇಲೆ ಬರೀರಿ. ಇವತ್ತೇ ಬರೀಬೇಕನ್ರಿ ಸರ್? ಇಲ್ಲ ಇಲ್ಲ ಇಲ್ಲ, ನೀವು ಒಂದು 25-30 ವರ್ಷ ಒಂದು ಯಾವುದೇ ಫೀಲ್ಡ್ನಲ್ಲಿ ಅನುಭವಿಸ್ರಿ, ಅನುಭವಗಳು ಸರ್ವಿಸ್ ಕೊಡ್ರಿ. ಅದರೊಳಗೆ ನಿಮ್ಗೆ ಕೆಲವೊಂದು ವಿಷಯಗಳು ಹೊಸತನಗಳು ತಿಳಿದು ಬರುತ್ತೆ. ಅದನ್ನೇ ಪುಸ್ತಕ ರೂಪದಲ್ಲಿ ಕೊಡಿ. ಒಂದು ಶೀರ್ಷಿಕೆಯನ್ನು ಕೊಟ್ಟು ಪುಸ್ತಕ ರೂಪದಲ್ಲಿ ಕೊಡಿ. ಅದು ನಾಳೆ ನಿಮಗೂ ಸಹ ಮಾದರಿ ಆಗುತ್ತದೆ, ಮತ್ತೊಬ್ಬರಿಗೂ ಸಹ ಅದು ಪ್ರಗತಿಗೆ ಅಭಿವೃದ್ಧಿಗೆ ದಾರಿದೀಪವಾಗುತ್ತದೆ ಅಲ್ವಾ? ನೀವು ಭಾಳ ಪ್ರಿಂಟ್ ಹಾಕ್ಸೋಕೆ ಹೋಗ್ಬೇಡಿ. 1000 ಪ್ರಿಂಟ್ ಹಾಕಿ ಸರ್. ಪ್ರಿಂಟ್ ಹಾಕ್ಸಿದ್ವಿ ಮತ್ತು ಮುಂದೆ ಎಲ್ಲಿ ಕೊಡ್ಬೇಕ್ರಿ? ನೋಡಿರಿ, ನಿಮಗೆ ಹೇಳಿದೆ, ಪ್ರಿಂಟ್ ಹಾಕ್ಸಿದ ಮೇಲೆ ನೀವು ಫಸ್ಟಿಗೆ ಹೋಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಂತ ಬೆಂಗಳೂರಿನಲ್ಲಿದೆ ಸ್ನೇಹಿತರೆ. ಇಲ್ಲಿ ಹೋಗಿ ನೀವು ನೋಂದಣಿ ಮಾಡಿ ಸ್ನೇಹಿತರೆ. ಪುಸ್ತಕವನ್ನು ನೋಂದಣಿ ಮಾಡ್ಬೇಕು ಸ್ನೇಹಿತರೆ. ನೀವು ನೋಂದಣಿ ಮಾಡಿದ ಮೇಲೆ ನಿಮ್ಮ ಪುಸ್ತಕ ಮತ್ತು ಮಾರಾಟ ಆಗಬೇಕಲ್ಲ ಸರ್. ಈಗೆಲ್ಲ 5G 4G ಕಾಲ, ಎಲ್ಲ ಮೊಬೈಲ್ದಾಗ ನೋಡಿ ಬಿಡ್ತಾರೆ ಸರ್. ಯಾಕೆ ಬೇಕು ಈ ಉದಾಸೀನತೆ? ಬೇಡ ಸ್ನೇಹಿತರೆ, ಈ ಉದಾಸೀನತೆ ಬೇಡ. ನಿಮ್ಮ ಪುಸ್ತಕಗಳು ಎಲ್ಲ ಎಷ್ಟು ಕೋಟಿ ವಿಚಾರಗಳು ಸಹ ಮೊಬೈಲಲ್ಲಿ ನಾವು ನೋಡುತ್ತಿದ್ದರೂ ಕೂಡ ಇವತ್ತಿಗೂ ಟೈಪಿಂಗ್ ಮಿಷನ್ ಕಾರ್ಯ ಮಾಡುತ್ತೇವೆ ನ್ಯಾಯಾಲಯಗಳು. ನೆನಪಿಡಿ, ಕಂಪ್ಯೂಟರ್ ಇದ್ದರೂ ಸಹ ಟೈಪಿಂಗ್ ಮಿಷನ್ ಬೇಕು. ಟೈಪಿಂಗ್ ಮಿಷನ್ ಮೇಲೆ ಅಥವಾ ಕರೆಂಟ್ ಹೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಹಂಗಿದು ಆ ರೀತಿ ಇದು ನೋಡಿ. ಟೈಪಿಂಗ್ ಮಿಷನ್ ಹುಡುಕಾಡ್ತಾ ಇದ್ದಾರೆ, ಈಗ ಸಿಗ್ತಾ ಇಲ್ಲ. 8,000 ರೂಪಾಯಿಗೆ ಒಂದು ರೊಕ್ಕ ಕೊಟ್ಟರು ಹೊಸ ಮಿಷನ್ ಸಿಗ್ತಾ ಇಲ್ಲ ಈಗ. ಟೈಪಿಂಗ್ ಮಿಷನ್ ನಾವು ರಿಕ್ವೆಸ್ಟ್ ಮಾಡಿ ತೊಗೊಂಡು ಬರ್ಬೇಕೀಗ ಟೈಪಿಂಗ್ ಮಿಷನ್ ಬೇಕಂದ್ರೆ. ಅಂಥ ಕಾಲ ಬಂದಿದೆ. ಅದಕ್ಕೆ ದೇವರು ಕಸದಿಂದ ರಸ, ರಸದಿಂದ ಕಸ, ಎಲ್ಲದಕ್ಕೂ ಒಂದೊಂದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಇಲ್ಲಿ ಯಾವುದು ನಡೆಯುತ್ತಾ ಇಲ್ಲ ಹೇಳಿ ಸ್ನೇಹಿತರೆ? ಎಲ್ಲ ರೀತಿಯ ವ್ಯವಹಾರಗಳಿಗೂ ಜೀವನಾಧಾರವನ್ನು ಕೊಟ್ಟಿರ್ತಕ್ಕಂಥವನು ಆ ಶಿವಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಉದಾಸೀನತೆಯನ್ನು ಹೊಂದುವುದು ಬೇಡ. ಆಮೇಲೆ ಇನ್ನೊಂದು ವಿಚಾರ ತಾನು ಹೇಳ್ತೇನೆ. ಎಲ್ಲರೂ ಮಾಡುವುದು ಏನು ಹೊಟ್ಟೆಗಾಗಿ, ಚೂಟು ಹೊಟ್ಟೆಗಾಗಿ ಬಿಡ್ರಿ ಸರ್. ಯಾಕೆ ಬಿಡ್ರಿ? ಇವೆಲ್ಲ ತೆಲಿಬೇಡಿ. ಇಷ್ಟು ಕಷ್ಟಪಡ್ಬೇಕ್ರಿ ಆ ಪುಸ್ತಕ ಬರೆಯಾಕೆ, ರೊಕ್ಕ ಹಾಕಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲ ಶ್ರಮ ಪಡಲೇಬೇಕು ಸ್ನೇಹಿತರೆ. ಏನು ಹೊಟ್ಟೆಗಾಗಿ, ಚೂಟು ಬಟ್ಟೆಗಾಗಿ ಪ್ರತಿಯೊಬ್ಬರು ಶ್ರಮ ಪಡ್ತಾ ಇದ್ದಾರಲ್ಲ, ನಾವು ಶ್ರಮ ಪಡಲೇಬೇಕು. ಸುಮ್ಮನೆ ಹೊಟ್ಟೆಗೆ ಏನು ಸಿಗಲ್ಲ ಸ್ನೇಹಿತರೆ. ನೋಡಿ, ಪ್ರಾಣಿ ಪಕ್ಷಿಗಳು ಸರಿ ಶ್ರಮ ಪಡ್ತವೆ. ಅವು ಗೂಡು ಕಟ್ತವೆ. ನೋಡ್ರಿ ನೀವು ಹೆಂಗೆ ಕಟ್ತವೆ. ನಾವೆಲ್ಲ ಇಂಜಿನಿಯರ್ ತಲೆ ಕೆಳಗೆ ಆಗ್ಬೇಕು. ಅಷ್ಟು ಸೂಕ್ಷ್ಮ ರೀತಿಯಿಂದ ಗೂಡು ಕಟ್ಟಿರ್ತಾವೆ. ಮತ್ತು ಇದನ್ನು ಯಾರು ಕೊಟ್ರಪ್ಪ ಕಲೆ? ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬರ ಜೀವನವು ದೇವರ ಕೈಯಲ್ಲಿ ಬರೆಯಲ್ಪಟ್ಟ ಅದ್ಭುತ ಕಥೆ ಸ್ನೇಹಿತರೆ. ಒಂದೊಂದು ಕೌಶಲ್ಯವನ್ನು ನಮಗೆ ಕೊಟ್ಟಿರ್ತಾನೆ ಸ್ನೇಹಿತರೆ. ಒಂದು ಚೋಟು ಹೊಟ್ಟೆ ಅಂತ ಕೊಟ್ಟ ಮೇಲೆ ಒಂದು ಕೌಶಲ್ಯವನ್ನು ಆತ ಕೊಟ್ಟಿರ್ತಾನೆ.
ಆ ಪ್ರತಿಭೆಯನ್ನು ನಾವು ಗುರುತಿಸ್ಕೋಬೇಕು. ಹೇಗೆ ಗುರುತಿಸ್ಕೋಬೇಕಂದ್ರೆ ನಾವು ಶ್ರಮ ಪಡೋದ್ರ ಮೂಲಕ ಗುರುತಿಸ್ಕೋಬೇಕು ಮತ್ತು ಜ್ಞಾನಾರ್ಜನೆ ಮಾಡುವುದರ ಮೂಲಕ ಗುರುತಿಸ್ಕೋಬೇಕು ಸ್ನೇಹಿತರೆ. ಅಂದಾಗ ಅದು ಪ್ರತಿಭೆ ಹೊರಗೆ ಅನಾವರಣಗೊಳ್ಳುತ್ತದೆ. ಆವಾಗ ನಿಮ್ಮದೊಂದು ಹೊಸ ವ್ಯಕ್ತಿತ್ವ, ಹೊಸ ಸ್ಥಾನಮಾನ 100% ಕ್ರಿಯೇಟ್ ಆಗುತ್ತೆ ಈ ಸಮಾಜದಲ್ಲಿ, ನೆನಪಿಡಿ. ಅದಕ್ಕಾಗಿ ನೀವು ಒಂದು ಪುಸ್ತಕ ಬರೆದ್ರೆ ಮಾರಾಟ ನಿಮ್ಗೆ ಯಾರೂ ತೊಗೊಳ್ಳಿಲ್ಲಪ್ಪ, ನಿಮ್ಮ ಶಿಕ್ಷಣ ಇಲಾಖೆ ಶಿಫಾರಸು ಆಗಲಿಲ್ಲ ಅಂತ ತಿಳ್ಕೊರಿ, ಇಲ್ಲಿ ಬಿಡಿ, ಪುಸ್ತಕ ಅಂಗಡಿಗಳಲ್ಲಿ ಕೊಡಿ, ಅವರು ಸೇಲ್ ಮಾಡ್ತಾರೆ ನಿಮ್ಮ ಪುಸ್ತಕ, ಏನು ಡೋಂಟ್ ವರಿ. ಅಲ್ಲಿಯೂ ಭಾಳ ಸೇಲ್ ಆಗಲಿಲ್ಲ ಅಂತ ತಿಳ್ಕೊರಿ. ನಿಮ್ಗೆ ಇನ್ನೂ ಒಂದು ಮಾರ್ಗ ಇದೆ, ಏನು ಗೊತ್ತಾ? ಈ ಬೆಂಗಳೂರಿನಲ್ಲಿ ಸಗಟು ಪುಸ್ತಕ ವ್ಯವಹಾರ ನೋಡಿ, ಸರಿ ಒಂದು ಮಿನಿಟ್ ತೋರಿಸ್ತಾನೆ. ಇಲ್ಲಿ ನೋಡಿ, ಈ ಪೇಜ್ ನೋಡಿ, ಇದರಲ್ಲಿ ಏನಿದೆ ನೋಡಿ. ಆಯುಕ್ತರ ಕಚೇರಿ, ಹೊಸ ಸಾರ್ವಜನಿಕ ಕಚೇರಿಗಳು, ನೃಪತುಂಗ ರಸ್ತೆ, ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಇದೆ ನೋಡಿ. ಹೌದಾ? ಇದು ನೋಡಿ, ಇದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ಮಾಡ್ಕೊಂಡ್ರೆ ಕಾಣಿಸ್ತದೆ ಯಪ್ಪ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ವಿವಿಧ ಯೋಜನೆಗಳಲ್ಲಿ ಪುಸ್ತಕ ಖರೀದಿ ಆಯ್ಕೆಗಾಗಿ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಗೆ ಅರ್ಜಿ. ನೋಡಿ, ಸಗಟು ರೀತಿಯಲ್ಲಿ ಪುಸ್ತಕ ಖರೀದಿ ಮಾಡ್ತಾರೆ ಸೇರಿರ್ತಾರೆ ಬೆಂಗಳೂರಲ್ಲಿ. ಈ ಇಲಾಖೆಗೆ ನೀವು ಸಂಪರ್ಕಿಸಿ, ನಿಮ್ಮ ಪುಸ್ತಕಗಳು ಅಲ್ಲಿ 100% ಸಿಲೆಕ್ಷನ್ ಮಾಡ್ತಾರೆ ಅವರು. ನೀವೊಂದು ಮನಿ ಅರ್ಜಿ ಕೊಡೋಕೆ ಸ್ನೇಹಿತರೆ, ಮನಿ ಅರ್ಜಿ ನೀವು ಕೊಟ್ಟಿರೇನ್ರಿ ಸರ್ ಅಂದ್ರೆ ನೋಡಿ, ನಾನು ಕೊಟ್ಟಿದ್ದೆ ಇಲ್ಲಿ ಮನಿ ಅರ್ಜಿ, ಈ ಟೈಪ್ ಇಲ್ಲ. ನೀವು ಮನಿ ಅರ್ಜಿ ಬರೀಬೇಕು ನೀವು ಸ್ನೇಹಿತರೆ. ಮನಿ ಅರ್ಜಿ ಬರೆದ್ರೆ ಆಮೇಲೆ DSERTಗೂ ಕೊಡಬರೋ ಸ್ನೇಹಿತರೆ ನೀವು. DSERT, NCERT ಇವೆಲ್ಲ ನಿಮ್ಮಂತಹ ಲೇಖಕರಿಗೆ ಪ್ರಶಸ್ತಿ ಕೊಡಲಿಕ್ಕೆ ಇರತಕ್ಕಂತಹ ಒಂದು ಸರ್ಕಾರಿ ಅಧಿಕೃತ ಸಂಸ್ಥೆಗಳು ಸ್ನೇಹಿತರೆ. ನೀವು ಇವುಗಳ ಉಪಯೋಗವನ್ನು ತೊಗೋಬೇಕು ನೀವು, ಗೊತ್ತಾಯ್ತಾ? ನೀವು ಉದಾಸೀನತೆ, ಅಲಕ್ಷ್ಯತನ ಮಾಡೋದು ಸರಿಯಲ್ಲ. ಸರಿ, ಏನು ಮಾಡಿದ್ರಿ, ಏನೈತಿ ಬಿಡ್ರಿ, ಈ ರೀತಿ ಬೇಡ, ನೆಗೆಟಿವ್ ಥಿಂಕಿಂಗ್ ಬೇಡ. ಪ್ರತಿಯೊಬ್ಬರು ಸ್ವಕಾರ್ಯ, ಸ್ವಾಮಿ ಕಾರ್ಯ, ಪರೋಪಕಾರಿ ಕಾರ್ಯ ಮೂರೂ ನಡೀತಾ ಇರ್ತಾವೆ ಸ್ನೇಹಿತರೆ. ನಾವು ಅಭಿವೃದ್ಧಿ ಆದಂತೆ 3 ಪ್ರಕ್ರಿಯೆಗಳು ಸಹ ಅಭಿವೃದ್ಧಿಯಾಗಿ ನಡೀತಾ ಇರ್ತವೆ. ನಮ್ಮ ಒಂದು ಏನು ಈ ಶ್ರಮವನ್ನು ನಾವು ನಮ್ಮ ಕಿಳಿರಿಮೆಯಾಗಿ ನೋಡಿಕೊಳ್ಳೋದು, ಹೇಳಿಸಿಕೊಳ್ಳೋದು ಬೇಡ. ಶ್ರಮಕ್ಕೆ ಇರುವಷ್ಟು ಬೆಲೆ ಎಲ್ಲಿಯೂ ಇಲ್ಲ. ಬ್ರಹ್ಮಾಂಡದ ಎಲ್ಲ ದೇವತೆಗಳಲ್ಲಿ ಸಹ ಶ್ರಮ ಅನ್ನೋದು ಮೆಚ್ಚುಗೆ ಪಾತ್ರವಾಗುತ್ತದೆ. ಮತ್ತು ಲೋಭಿತನ, ಡೊಂಗಿತನ, ಹರಾಮಿ ದುಡ್ಡು ಗಳಿಸುತ್ತೆ, ಲಂಚ, ಭ್ರಷ್ಟಾಚಾರ ಇವುಗಳಿಗೆಲ್ಲ ಪ್ರಾಶಸ್ತ್ಯ ಇರುವುದಿಲ್ಲ. ಅದು ಲೌಕಿಕ ಸುಖ ಮಾತ್ರ ಸ್ನೇಹಿತರೆ. ಶ್ರಮ ಏನಿದೆ ಕಾನ್ಸ್ಟಂಟ್ ನಮ್ಮನ್ನು ಅಭಿವೃದ್ಧಿ ಒಯ್ಯುತ್ತದೆ ಮತ್ತು ನಮಗೆ ಜೀವನಾಧಾರವಾಗುತ್ತದೆ, ನೆನಪಿಡಿ. ಹೌದಾ? ಇಷ್ಟೆಲ್ಲ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನೀವು ಕನ್ನಡ ಸಂಸ್ಕೃತಿ ಮತ್ತು ಶಿಕ್ಷಣ ಇಲಾಖೆ ಅಂತ ಇದೆ ಸ್ನೇಹಿತರೆ. ಪ್ರತಿಯೊಂದು ಜಿಲ್ಲೆಗೊಬ್ಬರು ನಿರ್ದೇಶಕರು ಇರ್ತಾರೆ. ಕನ್ನಡ ಸಂಸ್ಕೃತಿ ಮತ್ತು ಶಿಕ್ಷಣ ಇಲಾಖೆ ಅಂತ ಇದೆ, ಅಲ್ಲಿ ನಿರ್ದೇಶಕರು ಇರ್ತಾರೆ ಸ್ನೇಹಿತರೆ. ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಸರ್ ನಾ ಈ ರೀತಿ ಇದ್ದೇನೆ, ನನಗೆ ಯಾವ ಮಾರ್ಗಗಳಿವೆ, ಪುಸ್ತಕ ಸೇಲ್ ಮಾಡಬೇಕು, ಪುಸ್ತಕ ಮತ್ತು ಇನ್ನೂ ಪುಸ್ತಕ ಬರೀಬೇಕು ಅಂತ ತರಬೇತಿ ಕೊಡತಕ್ಕಂಥ ಸಂಸ್ಥೆಗಳು ಇತ್ಯಾದಿ ಮಾಹಿತಿ ನಿಮಗೆ ಸಿಗ್ತವೆ. ಆಮೇಲೆ ಇನ್ನೊಂದು ವಿಷಯ ಇದೆ ನಿಮಗೆ, ನೀವು ಗೂಗಲ್ದಲ್ಲಿ ಸರ್ಚ್ ಮಾಡ್ಬೋದು. ಸ್ವಲ್ಪ ಜಾಣರಿದ್ದರೆ ಇಂಥ ವಿಷಯಗಳ ಬಗ್ಗೆ ನಿಮಗೆ ಅಭಿವೃದ್ಧಿ ಆಗಲಿಕ್ಕೆ ನೀವು ಏನೇನೋ ಗೂಗಲ್ನಲ್ಲಿ ಸರ್ಚ್ ಮಾಡ್ತಿರ್ತೀರ, ಅದರ ಬದಲು ಇಂಥ ವಿಷಯಗಳನ್ನು ಸರ್ಚ್ ಮಾಡಿ ನಿಮಗೆ ಹೊಸ ವೆಬ್ಸೈಟ್, ಹೊಸ ವಿಳಾಸ, ಹೊಸತನ ನಿಮಗೆ ಅಲ್ಲಿ ಸಿಗ್ತದೆ. ಆ ಅವಕಾಶಗಳನ್ನು ಬಳಸಿಕೊಂಡು ಸಹ ನೀವು ಅಭಿವೃದ್ಧಿ ಹೊಂದಿ ನೀವು ಸಹ ಒಬ್ಬರು ಶ್ರೇಷ್ಠರ ಸ್ಥಾನಕ್ಕೆ ಬರಬೇಕೆಂದು ನನ್ನ ಒಂದು ಮಹತ್ವಾಕಾಂಕ್ಷಿತನ ಸ್ನೇಹಿತರೆ. ಈ ಪ್ರಯತ್ನ ಮಾಡುತ್ತೀರಲ್ಲವೇ ಸ್ನೇಹಿತರೆ? ಮಾಡಿ ಎಂದೇ ನನ್ನ ಸಲಹೆ. ಈ ವಿಷಯವನ್ನು ತಾವು ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ತಾವು ಸಬ್ಸ್ಕ್ರೈಬ್ ಆಗಿ, ಕಮೆಂಟನ್ನು ಹಾಕಿ. ಮತ್ತು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಸಹೋದರರಲ್ಲಿ ಹಳ್ಳಿಗಳಲ್ಲಿ ಎಷ್ಟೋ ಜನ ಪ್ರತಿಭಾವಂತರು ಇರ್ತಾರೆ, ಅವರಿಗೆ ಈ ಮಾರ್ಗ ಗೊತ್ತಿರಲ್ಲ. ಅವರಿಗೆ ತಾವು ಈ ವಿಷಯವನ್ನು ಮನಪೂರ್ವಕವಾಗಿ ತಿಳಿಸಿ. ಓಕೆ, ತಮ್ಮೆಲ್ಲರೂ ಧನ್ಯವಾದ.